ಶ್ರೀ ಗುರು ಬಸವಲಿಂಗಾಯ ನಮಃ. ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 63. ಬಸವಣ್ಣನವರು ಚನ್ನಬಸವಣ್ಣನವರಿಗೆ ಅನುಗ್ರಹಿಸಿದ ಸಂಪಾದನೆ. ಈ ಕಾರ್ಯಕ್ರಮವನ್ನು ಪ್ರಾರಂಭದಲ್ಲಿ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ವಚನ ಪ್ರಾರ್ಥನೆಯನ್ನು ಹಂಚಿನಾಳ್ ನಿರಂಜನ್ ಅವರು ನಡೆಸಿಕೊಡ್ಲಿಕ್ಕೆ ಅವರಿಗೆ ವಿನಂತಿ. ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ತೃಷೆಯಾದೊಡೆ ಕೆರೆಬಾವಿಗಳುಂಟು, ತೃಷೆಯಾದೊಡೆ ಕೆರೆಬಾವಿಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು. ಶಯನಕ್ಕೆ ಹಾಳು ದೇಗುಲ ಉಂಟು, ಶಯನಕ್ಕೆ ಹಾಳು ದೇಗುಲ ಉಂಟು, ಶಯನಕ್ಕೆ ಹಾಳು ದೇಗುಲ ಉಂಟು, ಚನ್ನಮಲ್ಲಿಕಾರ್ಜುನ ದೇವಾ ದೇವಾ, ಚನ್ನಮಲ್ಲಿಕಾರ್ಜುನ ದೇವಾ ದೇವಾ, ಆತ್ಮಸಂಗಾತಕ್ಕೆ ನೀಯನಗುಂಟು, ಆತ್ಮಸಂಗಾತಕ್ಕೆ ನೀಯನಗುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು. ಎಲ್ಲರಿಗೂ ಶರಣು ಶರಣ. ಶ್ರೀ ನಿರಂಜನ್ ಹಂಚನಾಳ್ ಅವರಿಗೆ ಅನಂತ ಶರಣು ಶರಣಾರ್ಥಿ. ಬಂಧುಗಳೇ, ಇವತ್ತಿನಿಂದ ಹೊಸ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇಲ್ಲಿಯವರೆಗೆ ನಾವು 62 ಸಂಚಿಕೆಗಳಲ್ಲಿ ಅಲ್ಲಮಪ್ರಭು ಮತ್ತು ಸಿದ್ದರಾಮೇಶ್ವರ ಕುರಿತು ಚಿಂತನೆಯನ್ನು ನಡೆಸಿಕೊಟ್ಟಿದ್ದರು ಡಾಕ್ಟರ್ ಶಂಭು ಹೆಗಡಾಳ್ ಅವರು. ಇವತ್ತಿನಿಂದ ಹೊಸ ಸಂಪಾದನೆ, ಬಸವಣ್ಣನವರು ಚನ್ನಬಸವಣ್ಣನವರಿಗೆ ಅನುಗ್ರಹಿಸಿದ ಸಂಪಾದನೆ. ಈ ಸಂಪಾದನೆಯನ್ನು ಚಿಂತನೆ ಮಾಡಲಿಕ್ಕೆ ಆಗಮಿಸಿದಂಥ ಶ್ರೀ ಡಾಕ್ಟರ್ ಶಂಭು ಹೆಗಡಾಳ್, ಪ್ರಾಧ್ಯಾಪಕರು CSI ಕಾಲೇಜ್ ಆಫ್ ಕಾಮರ್ಸ್ ಅವರಿಗೆ ಧಾರವಾಡ ಬಸವ ಕೇಂದ್ರ ಮತ್ತು ಬಸವ ಸಮಿತಿಗಳ ಪರವಾಗಿ, ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳ ಪರವಾಗಿ, ಆನ್ಲೈನ್ ಅರಿವಿನ ಮನೆ ಮೂಲಕ ವೀಕ್ಷಿಸ್ತಕ್ಕಂಥ ಎಲ್ಲ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೂ ಸಹಿತ ಶರಣು ಶರಣಾರ್ಥಿ. ಹಾಗೆ ಆನ್ಲೈನಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತ ಶರಣಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಸಂಪಾದನೆಯನ್ನು ಮುಂದುವರಿಸಲಿಕ್ಕೆ ಡಾಕ್ಟರ್ ಶಂಭು ಹೆಗಡಾಳ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ, ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ, ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ವಂದಿಸಿ, ಬಸವ ಸಮಿತಿ ಮತ್ತು ಬಸವ ಕೇಂದ್ರಗಳ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರುಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಆನ್ಲೈನ್ ಅರಿವಿನ ಮನೆಯಲ್ಲಿ ಭಾಗವಹಿಸಿದಂತಹ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ, ಇಲ್ಲಿ ನೆರೆದಂಥ ಎಲ್ಲ ಹಿರಿಯರಲ್ಲಿ, ಮಾತೆಯರಲ್ಲಿ, ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಸಹೃದಯರಲ್ಲಿ ನನ್ನ ಭಕ್ತಿಯ ಅನಂತ ಶರಣು ಶರಣಾರ್ಥಿಗಳು. ಈಗಾಗಲೇ ನಮ್ಮ ಮುಳುಕೂರು ಸರ್ ಹೇಳ್ದಂಗೆ ಸಿದ್ದರಾಮೇಶ್ವರರು ಮತ್ತು ಪ್ರಭುದೇವರ ನಡುವಿನ ಸಂಭಾಷಣೆ ಭಾಳ ಸುದೀರ್ಘವಾಗಿ ನಡೆದು ಕಳೆದ ಸಂಚಿಕೆಯಲ್ಲಿ ಅದು ಮುಕ್ತಾಯಗೊಂಡಿತು. ಈಗ ಈ ಶೂನ್ಯ ಸಂಪಾದನೆಯ 4ನೇ ಸಂಪಾದನೆ, ಅದು ಬಸವೇಶ ಚನ್ನಬಸವೇಶಂಗನುಗ್ರಹ ಮಾಡಿದ ಸಂಪಾದನೆ. ಮೂಲ ಗ್ರಂಥದಲ್ಲಿ ಈ ರೀತಿ 4ನೇ ಸಂಪಾದನೆಯ ಶೀರ್ಷಿಕೆ ಬಸವೇಶ ಚನ್ನಬಸವೇಶಂಗನುಗ್ರಹ ಮಾಡಿದ ಸಂಪಾದನೆ. ಇತ್ತ ಸಿದ್ದರಾಮ ಶಿವಯೋಗಿಗಳು ಮತ್ತು ಅಲ್ಲಮ ಪ್ರಭುದೇವರು ಇಷ್ಟಲಿಂಗದ ಮಹತ್ವವನ್ನು ಇನ್ನಷ್ಟು ಅರಿಯಲು ಕಲ್ಯಾಣದತ್ತ ಹೊರಟಿದ್ದಾರೆ. ಈಗ ಅದರ ಮಧ್ಯದಲ್ಲಿ ಸಂಪಾದನೆಕಾರರು ಈಗ ಕಲ್ಯಾಣದ ಚಿತ್ರಣವನ್ನು ನಮ್ಗೆ ಕೊಡಮಾಡ್ತಾ ಇದ್ದಾರೆ. ಅಲ್ಲಿ ಕಲ್ಯಾಣದಲ್ಲಿ ಏನು ನಡೆದಿದೆ ಅನ್ನೋ ಚಿತ್ರವನ್ನು ಇಲ್ಲಿ ಕೊಡಮಾಡಲಿದ್ದಾರೆ. ಈಗ
ಪ್ರಭುದೇವರು ಮತ್ತು ಸಿದ್ದರಾಮ ಶಿವಯೋಗಿಗಳು ಈಗ ಸೊಲ್ಲಾಪುರದಿಂದ ಕಲ್ಯಾಣದತ್ತ ಮುಖ ಮಾಡಿ ಹೊರಟು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲೇ ಸಂಪಾದನೆಕಾರರು ನಮ್ಮನ್ನೀಗ ಕಲ್ಯಾಣದ ಕಡೆ ಈ ಶ್ರೋತೃಗಳು ಓದುಗರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಏನು ನಡೆದ ಇದೆ ಈ ಸದ್ಯ ಅವರು ಹೊರಟು ನಿಂತ ಸಂದರ್ಭದಲ್ಲಿ ಅಲ್ಲಿ ಕಲ್ಯಾಣದಲ್ಲಿ ಏನು ನಡೀತಾ ಇದೆ ಅನ್ನೋ ಚಿತ್ರಣವನ್ನು ಕೊಡುವ ಪ್ರಯತ್ನವನ್ನು ಇಲ್ಲಿ ನಮಗೆ ಸಂಪಾದನೆಕಾರರು ಮಾಡಿದ್ದಾರೆ. ಇಲ್ಲಿ ಕಂದ ಪದ್ಯದಲ್ಲಿ ಚೆನ್ನ ಬಸವೇಶ ಗೊಲವಿಂ ನನ್ನಿಯೊಳುಪದೇಶ ದೆಸಕಂ ಬಸವೇಶಂ ಸನ್ನುತ ಮಾಗಿತ್ವದ ನೊಲ ವಿಂ ನಿಜ ಶರಣರ್ಗೆ ಭಿನ್ನವಿಪೆ ನಹುದೆನ್ನಲ್ ಅಂತ ಕಂದ ಪದ್ಯವನ್ನು ಕೊಟ್ಟು ಅದೆಂತೆಂದೊಡ ಪ್ರಭುದೇವರು, ಸಿದ್ದರಾಮಯ್ಯ ದೇವರು, ಬಸವರಾಜ ದೇವರ ಮಹಾತ್ಮೆಯನ್ನು ಕೊಂಡಾಡುತ್ತಾ ದಾರಿಯಲ್ಲಿ ಬರುವಾಗ ಬಸವಣ್ಣನವರ ಕುರಿತೇ ಅವರು ಮಾತನಾಡ್ಕೊತ ಬರ್ತಾ ಇದ್ದಾರೆ. ಕೊಂಡಾಡುತ್ತಾ ಪರಮಾನಂದದೊಳೋಲಾಡುತ್ತಾ ಬರುತ್ತಿರಲತ್ತ ಅಖಂಡಾದ್ವಯ ನಿತ್ಯ ನಿರವಯ ನಿಶೂನ್ಯವಪ್ಪ ನಿಷ್ಕಲ ಪರಶಿವನ ಸ್ಥೂಲ ತತ್ವವೇ ಮರ್ತ್ಯಲೋಕದಲ್ಲಿ ಜಗಹಿತಾರ್ಥವಾಗಿ ಬಸವೇಶ್ವರನೆಂಬ ನಾಮದಿಂದ ಅವತರಿಸಿ ಷಡುದರ್ಶನ ಷಟ್ ಸಮಯಗಳಿಂದ ಲಿಂಗಾಯತ ಸದ್ಭಕ್ತಿ ಮಸುಳಿಸಿರಲಾ ಶಿವಭಕ್ತಿಯನ್ನುದ್ಧರಿಸಿ ಸರ್ವಾಚಾರವೆನಿಂಬುಗೊಂಡು ಕಲ್ಯಾಣ ಪಟ್ಟಣದಲ್ಲಿ ಗುರುಲಿಂಗ ಜಂಗಮ ಭಕ್ತಿಯ ಮಾಡುತ್ತಾ ನಿತ್ಯ 88 ಪವಾಡಂಗಳಂ ಜಯಿಸುತ್ತಿರ್ಪ ಬಸವೇಶ್ವರನೆಂತಾತನೆಂದೊಡೆ. ಅವರೆಂಥವ್ರು ಅನ್ನೋದನ್ನು ಇಲ್ಲಿ ಮತ್ತೆ ಹೇಳಕ್ಕೆ ಚಾಲು ಮಾಡಿದರು. ಬಸವೇಶ್ವರನ ಕುರಿತು ಬರೆದಂಥ ಇದು ಶೈವಂಗೆದೆಗೊಂತ ವೈಷ್ಣವ ಜೀ ಮೂತ ಝಂಝಾ ಮಾರುತ ಚಾರ್ವಾಕ ಚೌದಂತ ಸೃಣಿ ಬೌದ್ಧದುರ್ದ ರಫಣಿ ಕ್ಷಪಣವನದಾವಾನಲ ನಯಾಯಿಕ ಹರಿಣ ಶಾರ್ದೂಲ ಭಾಟ್ಟ ಮತ ಶರಧಿ ಕುಂಭಜ ಪ್ರಭಾಕರ ಕದಳಿ ಮತ್ತ ಗಜ ಮೀಮಾಂಸ ಹಿಮ ಚೈತ್ರ ಲತಾಲವಿತ್ರ ಕಪಾಲ ಕುಮುದ ಮಾರ್ತಾಂಡ ಸಾಂಖ್ಯಮತ ಶರಭ ಬೇರುಂಡ ಕರ್ಮವಾದ ಕುಧರ ಕುಲಿಶ ಕಾಲವಾದ ಕಮಲತಾರೇಶ ಮಂತ್ರವಾದ ಮಸ್ತಕ ಶೂಲ ಮಾಯಾವಾದ ಮೂಲ ಕುದ್ದಾಲ ಕೌಳ ಮತತ ರೂಪರಶು ಕಾಳಾಮುಖ ಕಂಠಪಾಠ ಶಾಕ್ತೇಯತಿ ಮಿರದೀಪ ಸೌರ ಮತ ಪನ್ನ ಗಖ ಗಾಧಿಪ ನೆನೆಸಿ ವೀರಶೈವ ಸದ್ಭಕ್ತಿಯಂ ವರ್ಧನಂಗೈವುತ್ತ ಶಿವಶರಣ ಸಾಗರಕ್ಕೆ ಪೂರ್ಣೇಂದುವಾಗಿ ಸುಖಮೀರುತ್ತಿರಲೊಂದು ದಿನ. ಇಷ್ಟೆಲ್ಲ ಆಗಿ ಸುಖಮಿರುತ್ತೆಲ ಒಂದು ದಿನ ಶಿವಲಿಂಗಾರ್ಚನೆಯ ಮಾಡುತ್ತಾ ಬಸವೇಶ್ವರರು ಲಿಂಗದೋಳು ತಿಳಿದು ಆ ಲಿಂಗ ಜ್ಞಾನದಲ್ಲಿಯೇ ತಿಳಿದು ಆ ಲಿಂಗದ ಕಳೆ ಏಕವಾಗಿ ವಾರಿ ವಾರಿ ಕೂಡಿದಂತೆ ಕ್ಷೀರ ಕ್ಷೀರ ಬೆರೆದಂತೆ ರತ್ನದೋಳ್ ಕಳೆ ಬೆರೆಸಿಪ್ಪಂತೆ ಅಂತರಂಗದ ಜ್ಞಾನ ಬಹಿರಂಗದ ಕ್ರಿ ಒಂದಾಗಿ ಇಷ್ಟಲಿಂಗದ ಕಳೆ ಪ್ರಾಣಕ್ಕೆ ವೇಧಿಸಿ ಪ್ರಾಣಲಿಂಗ ಸಂಬಂಧವಪ್ಪ ಭೇದವು ಶರಣ ಸಂಘದಿಂದಲ್ಲದೆ ದೊರಕೊಳ್ಳದೆಂದು ಜ್ಞಾನಮುಖದೋಳ್ ನಿರೀಕ್ಷಿಸುತ್ತಿರಲು ನಿಷ್ಕಲ ಪರಶಿವನ ಸೂಕ್ಷ್ಮ ತತ್ವವೇ ಚನ್ನಬಸವೇಶ್ವರನೆಂಬ ನಾಮದಿಂದ ಮರ್ತ್ಯಕ್ಕವತರಿಸಿ ಸಕಲ ಪ್ರಮಥರ್ಗೆ ಷಟ್ಸ್ಥಲಮಂ ಬೋಧಿಸುವುದಕ್ಕೆ
ತಾನೇ ಕಾರಣವಾಗಿ ಅಲ್ಲಮ ಪ್ರಭುದೇವರ ಬರವಿಂಗೆ ತಾನೇ ಮೂಲಿಗನಾಗಿ ಬಂದು ಆ ಬಸವೇಶ್ವರನ ಸ್ತೋತ್ರಮಂ ಮಾಡಿ ಅನುಗ್ರಹವಂ ಪಡೆದರದೆಂತೆಂದೊಡೆ ಆ ಪ್ರಸ್ತಾವದ ವಚನ. ಇದು ಮೂಲ ಗ್ರಂಥದಲ್ಲಿ ಇದರ ಹಿನ್ನೆಲೆಯನ್ನು ಬರೆದಿದ್ದನ್ನು ಯಥಾವತ್ತಾಗಿ ಓದಿಕೊಂಡು ಹೋಗೋದು ಒಂದು ಸಂಪ್ರದಾಯ. ಅದಕ್ಕೆ ನಾನಿಲ್ಲಿ ಓದಿದ್ದೇನೆ. ಈಗ ಇಷ್ಟೆಲ್ಲ ಆದಮೇಲೆ ಕಲ್ಯಾಣದಲ್ಲಿ ಈ ರೀತಿ ಅವರು ದಾರಿಯಲ್ಲಿ ಹೊರಟು ನಿಂತ ಸಂದರ್ಭದಲ್ಲಿ ಹೊರಡುವಾಗ ಆ ದಾರಿಯುದ್ದಕ್ಕೂ ಬಸವೇಶ್ವರರನ್ನು ಈ ರೀತಿಯಾಗಿ ಕೊಂಡಾಡುತ್ತಾ ಕೊನೆಗೆ ಅಲ್ಲಿ ಏನು ತಿಳ್ಕೊಂಡ್ರು ಅಂದರೆ, ಅಲ್ಲಿ ಚನ್ನಬಸವಣ್ಣನವರು ಬಸವಣ್ಣನವ್ರ ಹತ್ರ ಬಂದು ನನಗೆ ಲಿಂಗ ದೀಕ್ಷಾ ಅನುಗ್ರಹ ಮಾಡ್ರಿ ಅಂತ ಕೇಳಿದ ಒಂದು ಸಂದೇಶವನ್ನು, ಆ ಮಾತನ್ನು ಇಲ್ಲಿ ಚಿಂತನೆ ಮಾಡ್ತಾರೆ ಅವರು. ನಿರವಯ ನಿಷ್ಕಲ ನಿಜವೇ ಸಾವಯವ ಸ್ವರೂಪವಾಗಿ ಬಸವ ಗುರುವಿನಿಂದ ಆ ನಿರವಯ ನಿಜವೇ ಸಾವಯವ ಸ್ವರೂಪವಾಗಿ ರೂಪುಗೊಂಡು ಚನ್ನಬಸವೇಶ್ವರರಿಗೆ ಅಭಿನ್ನ ದೀಕ್ಷೆ, ಅದು ಅಭಿನ್ನ ದೀಕ್ಷೆ, ಭಿನ್ನ ದೀಕ್ಷೆ ಅಲ್ಲ, ಅದೊಂದು ಅಪರಿಮಿತ ವಸ್ತು. ತನಗೆ ತಾನೇ ಮಾಡಿಕೊಂಬುವ ಸ್ವಲೀಲಾನಂದ ದೀಕ್ಷೆ, ಅದು ಚನ್ನಬಸವಣ್ಣವರೇ ಹೇಳ್ದಂಗೆ ಏನು ಹೇಳ್ತಾರವರು, ಎಲ್ಲರ ದೀಕ್ಷೆಯ ಪರ್ಯಂತಲ್ಲ ಎಮ್ಮಯ್ಯನ ದೀಕ್ಷೆ. ಅದು ಎಲ್ಲರ ಕೊಟ್ಟಂಥ ದೀಕ್ಷೆ ಅಲ್ಲ, ಎಮ್ಮಯ್ಯನ ದೀಕ್ಷೆ ಎಲ್ಲರ ದೀಕ್ಷೆ ಅಂತಲ್ಲ. ಇಲ್ಲಿ ಬಸವಣ್ಣನವರಿಂದ ಚನ್ನಬಸವಣ್ಣನವರಿಗೆ ನಡೆದ ದೀಕ್ಷೆ ಏನಿದೆಯಲ್ಲ, ಇದು ಲೋಕರೂಢಿಯಲ್ಲಿ ಸಾಮಾನ್ಯವಾದ ದೀಕ್ಷೆ ಅಲ್ಲ. ಇದನ್ನು ನಾವು ಭಾಳ ಸಾಮಾನ್ಯವಾದ ದೀಕ್ಷೆ ಅಂತ ಈ ಶರಣರ ಚರಿತ್ರೆಯಲ್ಲಿ ಇತಿಹಾಸದಲ್ಲಿ ಇದು ಸಾಮಾನ್ಯವಾದ ಒಂದು ಘಟನೆ ಅಂತ ತಿಳ್ಕೊಳ್ಳೋಂಗಿಲ್ಲ. ಇದು ಸಾಮಾನ್ಯವಾಗಿ ನೆರವೇರುವಂಥ ದೀಕ್ಷೆ, ಸಾಂಪ್ರದಾಯಿಕ ದೀಕ್ಷೆನೂ ಅಲ್ಲ. ಅದು ಅತ್ಯಂತ ಅರ್ಥಪೂರ್ಣವಾಗಿರುವಂಥ, ಅತ್ಯಂತ ಅರ್ಥಗರ್ಭಿತವಾಗಿರುವಂತಹ ಪರವಸ್ತುವೇ, ನೋಡ್ರಿ, ಪರವಸ್ತುವೇ ತಾನೇ ಗುರುವಾಗಿ, ಪರವಸ್ತುವೇ ತಾನೇ ಶಿಷ್ಯನಾಗಿ, ನೋಡ್ರಿ, ಪರವಸ್ತುವೇ ತಾನೇ ಗುರುವಾಗಿ ತಾನೇ ಶಿಷ್ಯ ಆಗಿ, ಅಂದರೆ ಒಂದಿದ್ದದ್ದು ಎರಡಾಗಿ. ಇಲ್ಲಿ ಬಸವಣ್ಣವರು ಚನ್ನಬಸವಣ್ಣವರು ಬೇರೆ ಎಲ್ಲನ್ನೂ ಅರ್ಥದಲ್ಲಿ, ಪರವಸ್ತುವೇ ತಾನೇ ಗುರುವಾಗಿ ತಾನೇ ಶಿಷ್ಯನಾಗಿ ಒಂದೆರಡಾಗಿ ತನಗೆ ತಾನೇ ಮಾಡಿಕೊಳ್ಳುವ ದೀಕ್ಷೆ. ಇದು ಸಾಮಾನ್ಯವಾದ ದೀಕ್ಷೆ ಅಲ್ಲ ಅಂತ. ನಾವು ಪಡ್ಕೊಳ್ಳೋ ದೀಕ್ಷೆ ಸಾಂಪ್ರದಾಯಿಕ, ಇಲ್ಲಿ ನಡೀತಕ್ಕಂಥ ದೀಕ್ಷೆ ಅಂಥ ದೀಕ್ಷೆ ಅಲ್ಲ. ಈ ದೀಕ್ಷೆ ನಿಜಕ್ಕೂ ಬೆಲ್ಲಾಳ ಶರಣರು ಬರೀತಾರೆ ಇದನ್ನು, ಈ ದೀಕ್ಷೆ ನಿಜಕ್ಕೂ ಜಗತ್ತಿಗೆ ಹೊಸ ಮಾರ್ಗಸೂಚಿ, ಮಾರ್ಗದರ್ಶಿ ಅಂತಿದು. ಈ ದೀಕ್ಷೆ, ಇಂಥ ದೀಕ್ಷೆ ಹಿಂದೆ ಎಂದೂ ಆಗಿರಲಿಲ್ಲ ಅಂತ, ಇದು ಹೊಸ ಮಾದರಿಯ ದೀಕ್ಷೆ ಅಂತ ಹೇಳಿದರು ಅವರು. ಗುರು ಶಿಷ್ಯರಲ್ಲಿ ಒಡೆಯ ದಾಸ್ಯ ಪದ್ಧತಿಯನ್ನು ತೊಡೆದು ಹಾಕಿ, ಮೊದಲು ಅಲ್ಲಿವರೆಗೂ ಗುರು ಶಿಷ್ಯ ಅಂದರೆ ಒಡೆಯ ಮತ್ತು ದಾಸ್ಯ ಇತ್ತು, ಹೌದಾ? ಆದರೆ ಈ ಶರಣರ ಪದ್ಧತಿಯಲ್ಲಿ ಗುರು ಶಿಷ್ಯರ ನಡುವೆ ಇದು ಯಾವುದು ಒಡೆಯ ಮತ್ತು ದಾಸ್ಯ ಪದ್ಧತಿ ಇಲ್ಲ. ಅದು ತೊಡೆದು ಹಾಕಿ ಅತ್ಯಂತ ಈ ಜಗತ್ತಿಗೆ ಸಮಾನತೆಯ ಸಂದೇಶವನ್ನು ಕೊಟ್ಟಂಥ ದೀಕ್ಷೆ ಇದು ಅಂತ ಹೇಳ್ತಾರೆ ಇಲ್ಲಿ. ಬಸವಾದಿ ಶರಣರು ಸಾರಿದ ಸಮತೆ ಮತ್ತು ಸ್ವತಂತ್ರ ಶೋಷಣೆ ರಹಿತ ವ್ಯವಸ್ಥೆಯ ಅಡಿಪಾಯ ಯಾವುದಾದ್ರೂ ಇದ್ದರೆ ಬಸವಣ್ಣನವರು ಚನ್ನಬಸವಣ್ಣವರೇ ದೀಕ್ಷೆ ಮಾಡಿದ ಪ್ರಸಂಗನೇ ಇಡೀ ಜಗತ್ತಿಗೆ ಒಂದು ದೊಡ್ಡ ಫೌಂಡೇಶನ್ ಅಂತದು, ಸಾಲಿಡ್ ಫೌಂಡೇಶನ್ ಫಾರ್ ಈಕ್ವಾಲಿಟಿ, ಫ್ರೀಡಮ್, ಲಿಬರ್ಟಿ ಆಫ್
ಏನು ರಿಲಿಜನ್, ಲಿಬರ್ಟಿ ಆಫ್ ಪ್ರೇಸಿಂಗ್ ಗಾಡ್ ಏನೋ ಅನ್ಕೊಳ್ರಿ. ಇದು ಫೌಂಡೇಶನ್ ಅಂತ ಕರೀತಾರೆ. ಇಲ್ಲಿ ಹೇಗಂತಂದರೆ ಅಚಲ ಚಿತ್ತದಿಂದ ಭಾಳ ಚಂಚಲತೆ ಇಲ್ಲದ ರೀತಿಯಲ್ಲಿ ಇಲ್ಲೇನು ನಡೀತದೆ ದೀಕ್ಷಾ ಪ್ರಸಂಗವನ್ನು ನಾವು ನೋಡಬೇಕು, ಆಲಿಸಬೇಕು. ಹೇಳಿದರೆ ಇಲ್ಲಿ ಸತ್ವಭರಿತವಾದ ಬೀಜಕ್ಕೆ ಸತ್ವಭರಿತ ಫಲವತ್ತಾದ ಭೂಮಿ ದೊರೆತಂತೆ ಬಸವಣ್ಣನೆಂಬ ಗುರು ಬೀಜಕ್ಕೆ ಚೆನ್ನ ಬಸವನಂಗವೆಂಬ ಭೂಮಿ ಬಲು ಸೂಕ್ತ. ನಿರವಯ ಲಿಂಗದ ಸಾಕಾರ ಸ್ವರೂಪಿಯಾದ ಸಮರ್ಥ ಸದ್ಗುರು ಮಹಾಗುರು ಬಸವಣ್ಣನವರಲ್ಲಿ ಶರಣಾಗತನಾಗಿ ಲಿಂಗದೀಕ್ಷೆ ಕರುಣಿಸೆಂದು ಶಿಷ್ಯ ಚನ್ನಬಸವಣ್ಣನವರು ಭಿನ್ನವಿಸಿಕೊಳ್ಳುವ ಪ್ರಸ್ತಾವದ ವಚನ. ಅವ್ರು ಬಂದ್ರಲ್ಲಿ ಲಿಂಗಾರ್ಚನೆ ಮಾಡ್ಕೊಂತ ಕುಂತ ಸಂದರ್ಭದೊಳಗೆ ಆ ಲಿಂಗದ ಕಲೆ ಏಕವಾಗಿ ವಾರಿ ವಾರಿ ಕೂಡಿದಂತೆ ಕ್ಷೀರ ಕ್ಷೀರ ಬೆರೆದಂತೆ ರತ್ನದೋಳ್ ಕಳೆ ಬೆರೆಸಿಪ್ಪಂತೆ ಅಂತರಂಗದ ಜ್ಞಾನ ಬಹಿರಂಗದ ಕ್ರಿಯೆ ಒಂದಾಗಿ, ಜ್ಞಾನ ಮತ್ತು ಕ್ರಿಯೆ ಒಂದಾಗಿ ಇಷ್ಟಲಿಂಗದ ಕಳೆ ಪ್ರಾಣಕ್ಕೆ ಭೇದಿಸಿ ಪ್ರಾಣಲಿಂಗ ಸಂಬಂಧವಪ್ಪ ಭೇದವು ಶರಣ ಸಂಘದಿಂದಲ್ಲದೆ ದೊರಕೊಳ್ಳದೆಂದು ಜ್ಞಾನಮುಖದೋಳ್ ನಿರೀಕ್ಷಿಸುತ್ತಿರಲು ನಿಷ್ಕಲ ಪರಶಿವ ಸೂಕ್ಷ್ಮ ತತ್ವವೇ ಚನ್ನಬಸವೇಶ್ವರನೆಂಬ ನಾಮದಿಂದ ನೋಡ್ರಿ ಮರ್ತ್ಯಕ್ಕವತರಿಸಿ ಸಕಲ ಪ್ರಮಥರ್ಗೆ ಶಟಸ್ಥಲಮಂ ಬೋಧಿಸುವುದಕ್ಕೇನೆ ಚನ್ನಬಸವಣ್ಣವರು ಅವತಾರವೆತ್ತಿ ಬಂದಾರ ಅಂತ ಹೇಳೋದು. ಸಕಲ ಪ್ರಮಥರ್ಗೆ ಷಟ್ಸ್ಥಲಮಂ ಬೋಧಿಸುವುದಕ್ಕೆ ತಾನೇ ಕಾರಣನಾಗಿ ಅಲ್ಲಮ ಪ್ರಭುದೇವರ ಬರವಿಗೆ ತಾನೇ ಮೂಲಿಗನಾಗಿ ಬಂದು ಯಾರು ಚನ್ನಬಸವಣ್ಣವರು ಅದೇ ಇಲ್ಲಿ ಹೇಳಿದ್ರಲ್ಲ, ಆ ಬಸವೇಶ್ವರನ ಸ್ತೋತ್ರಮಂ ಮಾಡಿ, ಹೌದಾ, ಆ ಲಿಂಗದ ಕಳೆ ಏಕವಾಗಿ ವಾರಿ ವಾರಿ ಕೂಡಿದಂತೆ ಕ್ಷೀರ ಕ್ಷೀರ ಬೆರೆದಂತೆ ರತ್ನದೋಳ್ ಕಳೆ ಬೆರೆಸಿಪ್ಪಂತೆ ಅಂತ ಹೇಳಿದ್ರಲ್ಲ, ಬಂದು ಆ ಬಸವೇಶ್ವರನ ಸ್ತೋತ್ರಮಂ ಮಾಡಿ ಅನುಗ್ರಮಮಂ ಪಡೆದೆಂದರಂತೆಂದೊಡೆ ಪ್ರಸ್ತಾವದ ವಚನ. ಇಲ್ಲಿಗೆ ಬಂದು ನಿಂತೀಗ ಏನು ಕೇಳಿರ್ಬೋದು ಚನ್ನಬಸವಣ್ಣವರು. ಚನ್ನಬಸವಣ್ಣವರು ಬಸವಣ್ಣವ್ರ ಹತ್ರ ಬಂದು ಅವ್ರು ಲಿಂಗ ಪೂಜೆಗೆ ಕುಂತಿರ್ತಾರ. ಅಲ್ಲಿ ಬಂದು ಅವತ್ತಿನ ದಿವಸ ದಿನ ಭೇಟಿಯಾಗಿರ್ತಾರೆ. ಬಸವಣ್ಣವ್ರ ಬಗ್ಗೆ ಚನ್ನಬಸವಣ್ಣವ್ರ ಈ ಚರಿತ್ರೆ ತಮಗೆಲ್ಲ ಗೊತ್ತಿರುವಂಥದ್ದೇ. ಅದನ್ನು ನಾವು ಭಾಳ ದಿವಸ ಭೇಟಿ ಹಾಕಿರ್ತಾರೆ. ಅವತ್ತೇನೋ ಸಂಕಲ್ಪ ಮಾಡ್ಕೊಂಡು ಬಂದುಬಿಟ್ರೆ ಚನ್ನಬಸವಣ್ಣವ್ರು, ಇವತ್ತು ನಾನು ಗುರುದೀಕ್ಷೆಯನ್ನು ಅನುಗ್ರಹವನ್ನು ಪಡಿಬೇಕು ಅಂತ ಅವರು ನಿರ್ಧಾರ ಮಾಡಿಕೊಂಡು ಬಸವಣ್ಣವ್ರ ಹತ್ರ ಬಂದರು. ಬಂದೇನು ಹೇಳಿದರು? ಮೀನಜ ರೋಮಜ ಋಷಿಯರು ಮೊದಲಾದ ಅನಂತ ಕೋಟಿ ಹರಿಬ್ರಹ್ಮರಿಲ್ಲದಂದು ಮತ್ತು ಮೂಲಕ ಹೋಗ್ತಾರೆ. ಅಲ್ಲಿಂದತ್ತತ್ತ ನೀನೇಕೋ ಲಿಂಗ ಒಬ್ಬನೇ ಶರಣ. ಗುರುವೇ ಪರಮಗುರುವೇ ನೀನೇ ಗತಿಯಯ್ಯ. ಬಸವಣ್ಣವರು ಧರ್ಮಗುರು ಗುರು ಅಂದ್ಕೊಳ್ಳಿಕ್ಕೆ ಚನ್ನಬಸವಣ್ಣವ್ರು ಈ ವಚನ ಸಾಕಲ್ಲ. ಹೇಳ್ತಾರೆ ಚನ್ನಬಸವಣ್ಣವರು, ಗುರುವೇ ಪರಮಗುರುವೇ ನೀನೇ ಗತಿಯಯ್ಯ. ಆದಿಕುಳಕ್ಕೆ ಮೂಲಿಗನಾಗಿ ಸುಳುಹುದೋರಿ ಪಾವನವ ಮಾಡಬಂದಿರಿ. ಬಹುಮುಖ ಜೀವರಿಗೆ ಬಹುಮುಖ ಪ್ರಸಾದವ ತೋರಿದರಯ್ಯ. ಭುವನವ ಸಲಹಲೆಂದವತರಿಸಿದಿರಿ. ಆದಿಲಿಂಗ ಅನಾದಿ ಶರಣನೆಂಬುದು ತಪ್ಪದು. ಅದು ತಪ್ಪುದಿಲ್ಲ, ಆ ನಿಯಮ ತಪ್ಪುದಿಲ್ಲ. ಅದು ಆದಿಲಿಂಗ ಅನಾದಿ ಶರಣನೆಂಬ ನಿಯಮ ಅದು ತಪ್ಪಲಿಕ್ಕೆ ಸಾಧ್ಯ ಇಲ್ಲ, ತಪ್ಪದು.
ನೀವು ಪುಟ್ಟಿಸಿದ ಘಟಕ್ಕೆ ಕಾರುಣ್ಯವ ಮಾಡಿ ಸಲಹಯ್ಯ ಕೂಡಲ ಚನ್ನ ಸಂಗಮ ದೇವ. ನೋಡ್ರಿ, ಮೀನಜ ರೋಮಜ ಋಷಿಯರು, ಇವರು ಪುರಾಣ ಕಾಲದ ಋಷಿಮುನಿಗಳ ಹೆಸರು ಬಂದಾವಿಲ್ಲ. ಇದನ್ನು ತಿಳ್ಕೊಬೇಕು ನಾವು. ಪೌರಾಣಿಕ ಕಥೆಗಳನ್ನು ನಾವು ಓದಿಲ್ಲ, ಬಟ್ ಅವಾಗೆಲ್ಲ ಅವರು ಓದಿದ್ದರ ಸಂಕೇತವಾಗಿ ಇಲ್ಲಿ ಹೇಳ್ತಾರೆ. ಇವರು ಪುರಾತನದಲ್ಲಿ ಅನಂತ ಕಾಲ ಬದುಕಿದವರು ಅಂತ ಅರ್ಥ. ಯಾರು? ಮೀನಜ ರೋಮಜ ಋಷಿಯರು ಮೊದಲಾದ ಅನಂತ ಕೋಟಿ ಹರಿಬ್ರಹ್ಮರಿಲ್ಲದಂದು. ಇವರೆಲ್ಲ ಅನಂತ ಕೋಟಿ ಋಷಿಗಳು, ಮೀನಜ ರೋಮಜ ಅಂತ ಹೆಸರು ತಗೊಂಡು ಇನ್ನು ಭಾಳಷ್ಟು ಜನ ಋಷಿಗಳು, ಆಮೇಲೆ ಇವರೆಲ್ಲ ಬ್ರಹ್ಮ ಹರಿಬ್ರಹ್ಮರಿಲ್ಲದಂದು. ಇವ್ರು ಯಾರು ದೇವತೆಗಳು, ಪುರಾಣದಲ್ಲಿ ಬರ್ತಕ್ಕಂಥ ಈ ದೇವತೆಗಳಿನ್ನೂ ಇಲ್ಲದಂದು, ಇಲ್ಲದ ಮೊದಲು ಅಲ್ಲಿಂದತ್ತತ್ತ ನೀನೇಕೋ ಲಿಂಗ, ಒಬ್ಬನೇ ಶರಣ. ಅದಕ್ಕಿಂತಲೂ ಅತ್ತತ್ತ, ಅವರಿಲ್ಲದಂದು ಅದಕ್ಕಿಂತಲೂ ಅತ್ತತ್ತ ಅತೀ ಹಿಂದಿನ ಕಾಲದಲ್ಲಿ ಬಸವ ಗುರುವೇ ನೀನೊಬ್ಬನೇ ನಿಷ್ಕಲಲಿಂಗವಾಗಿರುವಿ. ನಿಷ್ಕಲಲಿಂಗಕ್ಕನ ಬಸವಣ್ಣವ್ರ ಗುರು ಅಂತ ಹೇಳಿಬಿಟ್ರು ಇಲ್ಲಿ ಚನ್ನಬಸವಣ್ಣವರು. ಅಲ್ಲಿ ನೀನೊಬ್ಬನಲ್ಲದೆ ಮತ್ತಾರು ಇರದೆ ನೀನೇ ಶರಣ, ನೀನೇ ರಕ್ಷಕನಾಗಿರುವಿ. ಮುಂದೆ ಹೇಳಿದರು, ಗುರುವೇ ಪರಮಗುರುವೇ ನೀನೇ ಗತಿಯಯ್ಯ. ಅಂಥ ನಿರವಯ ನಿಷ್ಕಲ ಲಿಂಗವೇ ನೀನು ಗುರುವಾಗಿ, ಮಹಾಗುರುವಾಗಿ, ಪರಮಗುರುವಾಗಿರುವಾಗ ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಗತಿ ಇಲ್ಲ. ನನಗೆ ನೀನೇ ಗತಿ, ನಿನ್ನ ಬಿಟ್ಟರೆ ನನಗೆ ಯಾರೂ ಬೇರೆ ಇಲ್ಲ. ಎನ್ನ ತಂದೆ, ಹೌದಾ, ಬೇಡ್ಕೊಳ್ಳೋದು ಅವ್ರ ಹತ್ರ. ಅವ್ರು ಈ ರೀತಿಯಾಗಿ ಪರಿಪರಿ ಬೇಡ್ಕೊಳಾಕ್ತಾರೆ. ಆದಿ ಕುಳಕ್ಕೆ ಮೂಲಿಗನಾಗಿ ಸುಳುಹುದೋರಿ. ಈ ಆದಿ ಅಂದ್ರೆ ಮಹಾಲಿಂಗ ಸ್ಥಳ, ಓಂಕಾರ ಪ್ರಣವದಲ್ಲಿ ಆದಿ ಕುಳಕ್ಕೆ ಮೂಲಿಗನಾಗಿ ಆ ಸೃಷ್ಟಿಯ ರಚನೆಗೆ ಏನು ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಆತಲ್ಲ, ಮಹಾಲಿಂಗ ಸ್ಥಿತಿ ಅಲ್ಲಿಂದ ಎರಡು ಆತಲ್ಲ, ಅಂಥ ಆದಿ ಸ್ಥಳಕ್ಕೆ ಮೂಲಿಗನಾಗಿ ನಾದ ಬಿಂದು ಕಳೆ ಅ ಉ ಮ, ಹೌದಾ, ಆದಿ ಸ್ಥಳಕ್ಕಿಂತ ಮುಂಚೆ ಹುಟ್ಟಿದಲ್ಲ, ಓಂಕಾರ ಪ್ರಣವವಾಗಿ ಬಂದು ಆದಿ ಸ್ಥಳ ಮಹಾಲಿಂಗ ಸ್ವರೂಪ ಆತಲ್ಲ, ಆ ಆದಿ ಸ್ಥಳಕ್ಕೆ ಮೂಲಿಗನಾಗಿ ನಾದ ಬಿಂದು ಕಳೆಗಳೆನಿಸುವ ಅ ಉ ಮ ಪ್ರಣವ ಓಂ ಪ್ರಣವಕ್ಕೆ ನೀನೇ ಮೂಲ ಕಾರಣವೆಂದಾಗಿರುವಿ ಹೇಳ್ತಾರವರು. ಆದಿ ಕುಳಕ್ಕೆ ಮೂಲಿಗನಾಗಿ ನಿನ್ನ ಸುಳುವಿನಿಂದಲೇ ಸೃಷ್ಟಿಯನ್ನು ಸೃಷ್ಟಿಸಿ, ಸುಳುಹುದೋರಿ ಪಾವನ ಮಾಡಬಂದಿರಿ, ಸೃಷ್ಟಿಸಿ ಆ ಸೃಷ್ಟಿ ಜೀವಿಗಳನ್ನು ಪಾವನ ಮಾಡಲು ಮತ್ತೀಗ ನೀವು ಬಂದಿರಿ ಇಲ್ಲಿಗೆ ಅವತಾರ ಎತ್ತಿ. ಸೃಷ್ಟಿಸಿದ್ರಿ, ಸೃಷ್ಟಿಸಿ ಹೊಳ್ಳಿ ಅವುಗಳನ್ನು ಪಾವನ ಮಾಡಲಿಕ್ಕೆ ನೀವು ಅದೇ ಸ್ವರೂಪ ಹೊಳ್ಳಿ ಸಾಕಾರ ರೂಪದಲ್ಲಿ ಬಸವಣ್ಣನವರೆಂಬ ಅಭಿಧಾನವ ತಾಳಿ ಈ ಮರ್ತ್ಯಕ್ಕೆ ನೀವು ಬಂದಿರಿ ಅನ್ನುವಂಥ ಅರ್ಥದಲ್ಲಿ ಚನ್ನಬಸವಣ್ಣವ್ರು ಹೇಳಿದರು. ಭುವನವ ಸಲಹಲೆಂದು ಅವತರಿಸಿದಿರಿ. ಭುವನವ ಈ ಭೂಮಿಯ ಚಲನೆ ಏನೈತಲ್ಲ, ಭುವನವ ಈ ಕ್ರಮ ತಪ್ಪಿ ನಡೆದು ಕೆಡಬಾರದೆಂದು ಭುವನವ ಸಲಹಲೆಂದು ಅವತರಿಸಿದಿರಿ. ಇದಕ್ಕೆ ಸನ್ಮಾರ್ಗವನ್ನು ತೋರಲಿಕ್ಕೆ, ಈ ಭೂಮಿಯನ್ನು ಸಲಹಲಿಕ್ಕೆ ನೀವು ಬಸವ ಗುರುವಾಗಿ ಮರ್ತ್ಯಕ್ಕೆ ಅವತರಿಸಿ ಬಂದಿರಿ. ಇದು ನಿಮ್ಮ ಸೃಷ್ಟಿನೇ. ಇದನ್ನು ಬಸವಣ್ಣವರು ಕುರಿತು ಹೇಳಿದರು. ಮುಂದೆ ಹೇಳಿದರು, ಆದಿಲಿಂಗ ಅನಾದಿ ಶರಣನೆಂಬುದು ತಪ್ಪದು. ಸೃಷ್ಟಿಯ ಉಗಮಕ್ಕೆ ಕಾರಣವಾದ ಆದಿಸ್ಥಳವೇ ಮಹಾಲಿಂಗ. ಆ ಮಹಾಲಿಂಗಕ್ಕೆ ಮೂಲ ಕಾರಣವಾದ ಅನಾದಿ ಮೂಲ ಪ್ರಣವೇ ಶರಣನೆಂಬುದು. ಅದು ನಿರಂತರ ಶಾಶ್ವತ ಸತ್ಯ, ಅದು ಎಂದೆಂದಿಗೂ ಇರುವಂಥ ಸತ್ಯ. ಅದಕ್ಕೆ ಹೇಳಿದ್ರವರು, ಆದಿಲಿಂಗ ಅನಾದಿ ಶರಣನೆಂಬುದು ತಪ್ಪದು. ನೀವು ಪುಟ್ಟಿಸಿದ ಘಟಕ್ಕೆ ಕಾರುಣ್ಯವ ಮಾಡಿ ಸಲಹಯ್ಯ ಕೂಡಲ ಚನ್ನ ಸಂಗಮ ದೇವ. ಅಂತಹ ಮಹಾಶರಣನಾದ ಗುರುವೇ,
ನೀವು ಕಾರುಣ್ಯದಿಂದ ಹುಟ್ಟಿಸಿದ ಈ ಅಂಗಕ್ಕೆ ಅಂದರೆ ಈ ಜಗತ್ತಿಗೆ, ಆ ಜಗತ್ತಿನಲ್ಲಿ ಆ ಅಂಗರೂಪವಾಗಿ ಬಂದತಿ. ನೀವು ಕಾರುಣ್ಯ ದೀಕ್ಷೆ ಮಾಡಿ ಎನ್ನ ಲಿಂಗವಾಗಿ ಸಲಹು, ಈ ಅಂಗ ಹೋಗಿ ಇದನ್ನು ಲಿಂಗವಾಗಿ ನನ್ನ ಸಲಹು ಬಸವ ಗುರುವೇ ಎಂದು ಚನ್ನಬಸವಣ್ಣನವರು ಬಸವ ಗುರುವಿನಲ್ಲಿ ಭಿನ್ನಯಿಸ್ಕೋತಾರ ಈ ವಚನದ ಮುಖಾಂತರ. ಹಿಂಗೆ ಭಿನ್ನಯಿಸ್ಕೊಂಡ ಮೇಲೆ ಇಂತೂ ಚಿಕ್ಕಣ್ಣದಾಯಕರು, ಚನ್ನಬಸವಣ್ಣವ್ರಿಗೆ ಹೇಳಿದರು ಅವರು, ಚಿಕ್ಕಣ್ಣದಾಯಕರು, ಇಂತೂ ಚಿಕ್ಕದಣ್ಣಾಯಕರು, ನಾಟ್ ಚಿಕ್ಕಣ್ಣದಾಯಕರು, ಚಿಕ್ಕದಣ್ಣಾಯಕರು, ಹೌದಾ, ಚಿಕ್ಕದಣ್ಣಾಯಕರು ಉಪಾವಸ್ಥೆಯಂ ಮಾಡಲು ಭಿನ್ನವಿಸಲು ಬಸವರಾಜದೇವರು ಭಕ್ತಿ ಭಾವ ಸಂಪನ್ನರಾಗಿ, ಮತ್ತು ಅವರು ಬಸವಣ್ಣವ್ರ ವ್ಯಕ್ತಿತ್ವ ಹೆಂಗಂದ್ರೆ ಸದಾ ಭಕ್ತ ಸ್ಥಳದಲ್ಲಿ ನಿಲ್ಲವರು. ಐಕ್ಯ ಸ್ಥಳವನ್ನು ಮುಟ್ಟಿದ್ರು. ಬಸವಣ್ಣವ್ರ ವಿಶೇಷತೆ ಅಂದರೆ ಅದ, ಐಕ್ಯ ಸ್ಥಳದಲ್ಲಿ ಮುಟ್ಟಿದರೂ ಸದಾ ಭಕ್ತ ಸ್ಥಳದಲ್ಲಿ ಇರುವಂಥವ್ರು ಅವರು. ಆ ನಿಲುವು ಎಲ್ಲರಿಗೆ ಬರಲಿಕ್ಕೆ ಆಗೋದಿಲ್ಲ. ಅವರು ದೊಡ್ಡವರು, ಎಲ್ಲ ಸಾಧಿಸಿದವರು ಅವರು. ಅವ್ರ ಬಾಯಲ್ಲಿ ಎಂದು ನಾ ಸಾಧಿಸ್ದವ, ನಾ ಗುರು, ನಾ ದೊಡ್ಡವ, ನಾ ನಿಲುವು ಮುಟ್ಟೇನಿ, ಯಾವುದೂ ಮಾತು ಬಂದೇ ಇಲ್ಲ ಅವ್ರ ವಚನದೊಳಗೆ. ಅವರು ನನ್ನ ಸಲಹು ತಂದೆ ಅಂತ ಹೇಳ್ಯಾರ. ಹೌದಾ, ಭಕ್ತಿ ಪ್ರಧಾನವಾಗಿರ್ತಕ್ಕಂಥದ್ದೇನೆ. ಮತ್ತೊಮ್ಮೆ ಅವರನ್ನು ಪರೀಕ್ಷೆಗೆ ಒಡ್ಕೊಂಡಾರ ಹೊರತವರು. ನಾ ಇನ್ನು ಪರೀಕ್ಷೆ ಪಾಸ್ ಆದೆ, ನನಗೇನಿಲ್ಲ ಪರೀಕ್ಷೆ ಇಲ್ಲ ಅಂತ ಎಂದೂ ಬಂದಿಲ್ಲ ಅವರಿಗೆ ಭಾವದಲ್ಲಿ. ಅದಕ್ಕೆ ಅವ್ರು ಹೇಳಿದರು, ಭಕ್ತಿ ಭಾವ ಸಂಪನ್ನರಾಗಿ ಸರ್ವವೂ ಸಂಗಮನಾಥನೆಂಬ ಭಾವದಿಂದ, ಅದು ಭಕ್ತಿ ಸ್ಥಳ. ಸರ್ವವೂ ಸಂಗಮನಾಥನೆಂಬ ಭಾವ ಐತಲ್ಲ, ಅದು ಭಕ್ತ ಸ್ಥಳದ ಪರಮಾವಧಿ. ಅದು ಸದಾವ ಕಾಲದಲ್ಲಿ ಅದು ಇರ್ಬೇಕಲ್ಲ. ಹೌದಾ, ಐಕ್ಯ ಸ್ಥಳದಲ್ಲಿ ಸಮರಸ ಭಾವದಿಂದ ಕೂಡಿದ್ವಿ ಅಂದರೆ ನಾ ಬೇರೆ ಎಲ್ಲ ದೇವರ ಬೇರೆ ಎಲ್ಲನೂ ಭಾವ ಬಂದು ಹೋಗ್ತದೆ ಒಮ್ಮೊಮ್ಮೆ. ಅಲ್ಲಿ ಭಕ್ತ ಸ್ಥಳಕ್ಕೆ ಒಂದಿಟ್ಟು ಚ್ಯುತಿ ಬರ್ಬೋದು, ಭಕ್ತಿ ಬೇಕೇ ಅಲ್ಲ. ಆದ್ರೆ ಬಸವಣ್ಣವ್ರ ನಿಲುವಿನಲ್ಲಿ ಎಂದೂ ಇದು ಒಳಗಾಡಿಲ್ಲ, ಇದೆಲ್ಲೂ ಶೇಕ್ ಆಗಿಲ್ಲ ಇದು. ಅದಕ್ಕೆ ಅವ್ರು ಹೇಳಿದರು, ಸರ್ವವೂ ಸಂಗಮನಾಥನೆಂಬ ಭಾವದಿಂದ ನಾನು ಉಪದೇಶವ ಮಾಡಲೆಮ್ಮೆನೆಂದು. ಅವರು ಉಪದೇಶ ಮಾಡಂದರು, ಇವರು ನಾನು ಉಪದೇಶ ಮಾಡೋದಿಲ್ಲ ಅಂದರು. ಒಬ್ಬ ಗುರು ಮತ್ತು ಶಿಷ್ಯನಲ್ಲಿ ನಡೀತಕ್ಕಂತಹ ಒಂದು ಭಾಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಜಗತ್ತಿನ ಇತಿಹಾಸದಲ್ಲಿ ಇದು ಇಂಥ ಘಟನೆ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು. ಅವರು ಉಪದೇಶ ಮಾಡ್ರೆ ನಮಗಂತ ಚನ್ನಬಸವಣ್ಣವ್ರು ಬಂದ್ರೆ, ಇವರು ನಾವು ಉಪದೇಶ ಮಾಡೋದಿಲ್ಲಪ್ಪ. ಈಗ ನೀವು ಅಲ್ಲೋ ಅಂತಂದ್ರು ನಾವು ಹೌದಂತಾರ, ನಾವು ಹೌದೇ ಅಂತಾರ ಅವ್ರು. ಹೌದಾ, ನಾವು ಹೌದೇ, ನಾವು ಗುರುನೇ ಅಂತಾರೆ ಇವರು. ಬಸವಣ್ಣವ್ರು ಏನಂತಾರ, ಚನ್ನಬಸವಣ್ಣವ್ರು ಅವ್ರ ಹತ್ರ ಬಂದು ದೀಕ್ಷೆ ಕೊಡ್ರಿ ಅಂದ್ರೆ ಇಲ್ಲಪ್ಪ ನಾವಲ್ಲೇ ಬೇಡ. ಬಸವಣ್ಣವ್ರ ವ್ಯಕ್ತಿತ್ವಕ್ಕೂ ನಮ್ಮಲ್ಲಿ ನಮ್ಮ ವ್ಯಕ್ತಿತ್ವ ಎಂಥ ಜಿಗಜ ಅಂತ ಹೇಳಿದರು ಅವರು. ಉಪದೇಶವ ಮಾಡಲೆಮ್ಮೆನೆಂದು ನಿರೂಪಿಸಿದ ಪ್ರಸ್ತಾವದ ವಚನ ನೋಡ್ರಿ. ಬಸವಣ್ಣವ್ರು ಹೇಳ್ತಾರೆ ಇಲ್ಲಿ ಚನ್ನಬಸವಣ್ಣವ್ರಿಗೆ, ಹೋ ನಾನೊಬ್ಬರಿಗೆಯೂ ಉಪದೇಶವ ಮಾಡಲೆಮ್ಮೆನೋ. ಅವ್ರಿಗೆ ಗಾಬರಿ ಆಗಿಬಿಡ್ತಾರೆ ಅವರು, ಉದ್ಗಾರ ಬಂದೈತೆ ಅವರಿಗೆ. ಹೋ ಇವ್ರು ಹಂಗನ್ನುತ್ತಲೇ ಅವ್ರಿಗೆ ಆಶ್ಚರ್ಯ ಆಗಿಬಿಟ್ಟೈತಿ. ದಿನ ಅಲ್ಲೇ ಇರೋರು, ಭೇಟಿಯಾಗವರು, ಮನೆಯಲ್ಲೆಲ್ಲ ಇರೋರು, ಒಂದು ದಿವಸದನ್ನ ಕೇಳಲ್ದವರು ಒಮ್ಮೆ ಅವತ್ತು ಬಂದು ಕೇಳುತ್ತಲೇ ಅವ್ರಿಗೆ ಆಶ್ಚರ್ಯ ಆಗೈತಿ, ಒಮ್ಮೆ ಗಾಬರಿ ಆಗೋದಂಗೆ ಆಗೈತಿ. ಹೋ ನಾನೊಬ್ಬರಿಗೆಯೂ ಉಪದೇಶವ ಮಾಡಲೆಮ್ಮೆನೋ. ನಿನಗಷ್ಟ ಅಲ್ಲಪ್ಪ, ನಾ ಯಾರಿಗೂ ಉಪದೇಶ ಮಾಡೋಕ್ಕಲ್ಪ ಅನ್ನೋದು ಆ ಅರ್ಥ. ನಾನೊಬ್ಬರಿಗೆಯೂ ಉಪದೇಶವ ಮಾಡಲೆಮ್ಮೆನೋ, ಮುನ್ನಲಾದವರು ತಮ್ಮಿಂದೇ ತಾವಾದರು, ಅವರೆಲ್ಲರೂ ನಿಜಲಿಂಗೈಕ್ಯರು. ನಾನೇನೂ ಮಾಡಕತ್ತಿಲ್ಲ, ತತ್ವವ ಹಿಡಿದವರಿಗೆ ತೊತ್ತಾಗಿ ನಡೆವೇನು. ತಮ್ಮ ಮೇಲೆ ಏನೂ ಹಾಕೋಲ್ರು ಅವರು. ಇಷ್ಟೆಲ್ಲ ನಡೆದೈತಿ ವೈಭವ, ಕಲ್ಯಾಣದಲ್ಲಿ ಈ ರೀತಿ ಕ್ರಾಂತಿ ನಡೆದೈತಿ, ಬದಲಾವಣೆ ನಡೆದೈತಿ. ಕ್ರಾಂತಿ ಮೀನ್ಸ್ ಬದಲಾವಣೆ, ಧಾರ್ಮಿಕ ಸ್ಥಿತಿಗತಿಗಳಲ್ಲಿ ಬದಲಾವಣೆ. ಇಷ್ಟೆಲ್ಲವನ್ನೂ
ಬದಲಾವಣೆ ತಂದರೂ ಕೂಡ ಬಸವಣ್ಣವ್ರು ತಮ್ಮ ಮೇಲೆ ಏನು ಹಾಕೋವಲ್ರ ಅದನ್ನು. ಏನು ಹೇಳಿದ್ರು ಅವರು? ತತ್ವವ ಹಿಡಿದವರಿಗೆ ತ್ವತ್ತಾಗಿ ನಡೆವೇನು. ಹೌದಾ? ತತ್ವವನ್ನು ಹಿಡ್ಕೊಂಡವರಿಗೆ ನಾನು ತ್ವತ್ತಾಗಿರ್ತೇನೆ ಅಂತಾರೆ ಅವರು. ಸೇವಕನಾಗಿರ್ತೇನಂತ. ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಗುರುವಿನ ಸರ್ವಜ್ಞನ ಒಂದು ವಚನ ಐತೆ ನೋಡ್ರಿ. ಹೌದಾ? ಈ ರೀತಿಯಾಗಿ ಹೇಳ್ತಾರೆ ಅವರು. ನಾನೇನೂ ಮಾಡಿತ್ತಿಲ್ಲ, ನಾ ಏನು ಮಾಡಕತ್ತಿಲ್ಲ, ಏನೋ ತಪ್ಪು ತಿಳ್ಕೊಳಂಗೆ ಕಾಂತಿ ಅನ್ನೋ ಲೆಕ್ಕದಾಗ ಅವ್ರು ಚನ್ನಬಸವಣ್ಣವ್ರಿಗೆ ಹೇಳಾಕತ್ತಾರ ಅವರು. ಒಮ್ಮೆ ನಮ್ಮ ಹತ್ರ ಬಂದು ಹಿಂಗೆ ಕೇಳಾಕ್ತಿ ಅಂದ್ರೆ ನಾನೇನು ಇದನ್ನು ಮಾಡಾಕತ್ತಿಲ್ಲ, ಯಾಕೋ ತತ್ವವ ಹಿಡಿದವರಿಗೆ ತೊತ್ತಾಗಿ ನಡೆವೇನು. ಅಮರ ಗಣಗಳು ಸಾಕ್ಷಿಯಾಗಿ ಕೂಡಲ ಸಂಗಮ ದೇವರ ಮುಂದೆ ಭಾಷೆ ಪ್ರಸಾದವ ನಿಕ್ಕಲೆಮ್ಮೆನಯ್ಯ ಚನ್ನಬಸವಣ್ಣ. ಎನಗೂ ಕಾರುಣ್ಯ ದೀಕ್ಷೆ ಕರುಣಿಸೆಂದು ಭಿನ್ನವಿಸಿದ ಚನ್ನಬಸವಣ್ಣನವರ ಮಾತಿನಿಂದ ಬಸವಣ್ಣವರು ಒಂದಿಷ್ಟು ವಿಚಲಿತಗೊಳ್ತಾರೆ ಅಥವಾ ಚಕಿತಗೊಳ್ತಾರೆ, ಆಶ್ಚರ್ಯಗೊಳ್ತಾರೆ. ನೋಡು ಚನ್ನಬಸವಣ್ಣ, ನಾ ಯಾರಿಗೂ ದೀಕ್ಷೆ ಮಾಡೋದಿಲ್ಲ. ನೋಡ್ರಿ ಅವ್ರ ಮಾತು. ನಾನು ಯಾರಿಗೂ ದೀಕ್ಷೆ ಮಾಡೋದಿಲ್ಲ. ಈ ಮೊದಲು ಪಡೆದವರೆಲ್ಲ, ಹಂಗೆ ಈಗಾಗಲೇ ದೀಕ್ಷೆ ಕೊಟ್ಟಾರಲ್ಲ ಅವರು, ಈ ಮೊದಲು ಪಡೆದವರೆಲ್ಲ ತಮ್ಮಿಂದ ತಾವೇ ಪಡೆದು ಪಾವನರಾಗಿದ್ದಾರೆ. ಅದನ್ನು ತಮ್ಮೆಲ್ಲೂ ಹಾಕೋಲ್ರವರು. ಆ ಮುಂಚೆ ಭಾಳ ಮಂದಿ ದೀಕ್ಷೆ ಕೊಟ್ಟಿರ್ಬೋದು ಅವರು, ಅದನ್ನು ಹೇಳಕತ್ತಾರ ಅವರು. ಅವ್ರು ಸುಮ್ಮನೆ ನಿಮಿತ್ತ ಅವರಿಗೆ ನಾ ದೀಕ್ಷೆ ಕೊಟ್ಟೇನಂತಲ್ಲ, ಅವರಷ್ಟಕ್ಕಾಗಲೇ ಅವರು ಆಗಲೇ ಆ ಸ್ಥಿತಿ ಮುಟ್ಟಿದ್ರು. ಸುಮ್ಮನೆ ನಿಮಿತ್ತಕ್ಕೆ ಕೊಟ್ಟೇನೆ ಅನ್ನೋ ಅರ್ಥವ್ರು ಇವ್ರಿಗೆ ಕನ್ವಿನ್ಸ್ ಮಾಡಾಕ್ತಾರೆ ಅವರು. ಅವರು ತಮ್ಮಿಂದ ತಾವೇ ಪಡೆದು ಪಾವನರಾಗಿ ಪರಮ ಪದವನ್ನು ಪಡ್ಕೊಂಡಾರ. ಶರಣರು ಲಿಂಗಾಂಗ ಸಾಮರಸ್ಯ ಸ್ವಾನುಭಾವದಿಂದಲೇ, ಅವರು ತಮ್ಮಷ್ಟಕ್ಕೆ ತಾನೇ ಲಿಂಗಾಂಗ ಸಾಮರಸ್ಯ ಸ್ವಾನುಭಾವದಿಂದಲೇ ಅವರು ಈ ಮಟ್ಟವನ್ನು ಸಾಧಿಸ್ಕೊಂಡಿದ್ದಾರೆ. ಇದರಲ್ಲಿ ನಂದೇನಿಲ್ಲ, ಅವ್ರಿಗೆ ನಾ ಏನೂ ಮಾಡಿಲ್ಲ ಅಂತ ತಾವು ಅವರಿಂದನೇ ಜಗತ್ತು ಉದ್ಧಾರ ಆಗೈತೆ ಅಂತ ಎಲ್ಲ ಶರಣರು ಕೊಂಡಾಡಿದ್ರೆ, ಎಲ್ಲ ಶರಣರ ವಚನಗಳಲ್ಲಿ ಬಸವಣ್ಣವ್ರು ಏನು ಅನ್ನೋದು ಕೊಂಡಾಡ್ಯಾರ. ಆದ್ರೆ ಬಸವಣ್ಣವ್ರು ಇಲ್ಲಿ ಹೇಳಾಕತ್ತಾರ, ನಂದೇನಿಲ್ಲ ಅದ್ರಾಗ ಪಾತ್ರ. ಏನು ಕಲ್ಯಾಣದಲ್ಲಿ ಶರಣರು ಅದಾರಲ್ಲ ಇವರೆಲ್ಲ, ಸಾಧಿಸಿ ನಿಂತಾರಲ್ಲ ಇವರೆಲ್ಲ ಅವರಷ್ಟಕ್ಕೆ ಅವ್ರು ದೊಡ್ಡವರು. ಅವ್ರು ತಮ್ಮ ಲಿಂಗಾಂಗ ಸಾಮರಸ್ಯದಿಂದ ಅವರು ಆ ಪದವಿಯನ್ನು ಸಾಧಿಸ್ಕೊಂಡಾರ. ಇದ್ರಾಗ ನಂದೇನಿಲ್ಲ, ನಂದು ಪಾತ್ರ ಐತೆ ಅಂತ ಹೇಳಿದ್ರೆ ನನ್ನ ಹತ್ರ ಬರಾಕತ್ತೀನಿ ಏನ್ರ ಹಂಗಿಲ್ಲ ಅಂತ ಕನ್ವಿನ್ಸ್ ಮಾಡಾಕ್ತಾರೆ ಚನ್ನಬಸವಣ್ಣವ್ರಿಗೆ ಅವರು. ಆ ಶಕ್ತಿ ನನಗಿಲ್ಲ. ನಾನು ನಿತ್ಯ ತತ್ವವ ಹಿಡಿದು ಶಿವಯೋಗದತ್ತ ನಡೆದವರಿಗೆ, ಯಾರು ನಿತ್ಯ ತತ್ವವನ್ನು ಹಿಡಿದುಕೊಂಡು ಶಿವಯೋಗದತ್ತ ನಡೆದಾರಲ್ಲ ಅವರಿಗೆ ತೊತ್ತಾಗಿ ನಡೆವೇನು. ಶರಣ ಸಂಕುಳವೇ ಸಾಕ್ಷಿಯಾಗಿ ನಾನಾರಿಗೂ ಶಿವಜ್ಞಾನ ನುಡಿದು ನುಡಿ ಪ್ರಸಾದವ ನೀಡಲಾರೆನೆಂದು ಸ್ಪಷ್ಟವಾಗಿ ಹೇಳಿಬಿಟ್ರು ಬಸವಣ್ಣವರು. ತಮ್ಮ ಸದು ವಿನಯದ ಸಹಜತೆಯನ್ನು ಚನ್ನಬಸವಣ್ಣವ್ರಿಗೆ ಬಿಚ್ಚಿಟ್ರು. ಬಸವಣ್ಣನವರು ತಮ್ಮಿಂದ ತಾವಾದರೆಂಬ ಮಾತಿನಲ್ಲಿ ಲಿಂಗಯ್ಯ ತನಗೆ ತಾನೇ ಮಾಡಿಕೊಂಡನೆಂಬ ಶಿವಾದ್ವೈತ ಭಾವ ಅಡಗಿ, ಅವರಷ್ಟಕ್ಕೆ ಅವರ ಮಾಡಿಕೊಂಡ್ರು ಅನ್ನೋದು ಶಿವಾದ್ವೈತ ಭಾವ ಅಡಗಿ, ಈ ರೀತಿಯಾಗಿ ಚನ್ನಬಸವಣ್ಣ ದೇವರಿಗೆ ದೀಕ್ಷೆ ಮಾಡುವುದೆಲ್ಲವೆಂದು ಬಸವಣ್ಣನವರು ಹೇಳಿದ ತಕ್ಷಣ ಅದಕ್ಕೆ ಚನ್ನಬಸವಣ್ಣವರು ಸುಮ್ಮನೆ ಬಿಡ್ತಾರನೋ? ಅಪೇಕ್ಷೆ ಪಟ್ಟ ಬಂದಾರ ಅವರು. ನಿಮ್ಮ ಕರುಣೆಯಿಂದ ನಿಮ್ಮಿಂದ ದೀಕ್ಷಾ ಅನುಗ್ರಹ ಪಡೆವೆನಲ್ಲದೆ ನಾನು ಬಿಡುವನಲ್ಲ, ಸ್ಪಷ್ಟವಾಗಿ ಹೇಳಿದರು ಅವರು. ಅನಾದಿಯಿಂದಲೇ ನೀವು ನನಗೆ ಗುರು, ನೆನಪಿರಲಿ ಹೇಳಿದರು ಅವರು. ಅನಾದಿಯಿಂದಲೇ ನೀವು ನನಗೆ ಗುರು, ನಾನು ನಿಮ್ಮ ಶಿಷ್ಯ. ತಮ್ಮ ನಿಷ್ಕಲಲಿಂಗದ ನಿಲುವನ್ನು ಮುಂದಿಡ್ತಾರೆ ಅವರು. ಯಾರು? ಚನ್ನಬಸವಣ್ಣವರು. ಹೀಗೆಂದು ಬಸವರಾಜ ದೇವರು ನಿರೂಪಿಸಲು ಅದಕ್ಕೆ ಚನ್ನಬಸವಣ್ಣನು ನಿಮ್ಮ ಕರುಣದಿಂದ ಅನುಗ್ರಹ ಪಡೆವೆನಲ್ಲದೆ ಬಿಡುವವನಲ್ಲ. ಅನಾದಿ ಬಿಡಿದು ನಾನು ನಿಮ್ಮ ಶಿಷ್ಯನೆಂಬ ಭೇದವ ತೋರಿಸಿ ಒಡಂಬಡಿಸಿ ಉಪಾವಸ್ಥೆಯಂ ಮಾಡುವ ಪ್ರಸ್ತಾವದ ವಚನ. ಇವರು ನಾವಲ್ಲ, ದೀಕ್ಷೆ ನಾ ಮಾಡೋದಿಲ್ಲ, ಇದೇನರ ಆಗೈತೆ ಅಂದ್ರೆ ಅದು ನನ್ನಿಂದಾಗಿಲ್ಲ ಅಂತ ಇವರೆಲ್ಲ ತಮ್ಮ ವಿನೀತ ಭಾವದಿಂದ ತಮ್ಮ ಮೇಲೇನು ಹಾಕ್ಕೊಳ್ಳೋರಲ್ಲ ನೋಡಿ ಅವರು.
ಅಷ್ಟು ದೊಡ್ಡವರು ಯಾವ ಸ್ಥಿತಿಯೊಳಗೆ ಅದಾರ ನೋಡ್ರಿ. ಇಷ್ಟು ಹೇಳಿದ ಮ್ಯಾಲೂ ಚನ್ನಬಸವಣ್ಣವರು ಇಲ್ಲಿ ಹೇಳ್ತಾರೆ ಅವ್ರಿಗೆ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಅಂಜದಿರಿ 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 ಅಂಜದಿರಿ, ನಿಮ್ಮ ಪ್ರಮಥರ ಮುಂದೆ ನಿಮಗೆ ಅಹುದಹುದೆನಲು, ನಿಮಗನಾದಿಯ ಶಿಶು ನಾನಯ್ಯ. ಅದೆಂತೆಂದಡೆ, ನಿಮಗೆ ಅನಾದಿ ಶಿಶು ನಾನೇ. ಏನು ಹೇಳಿದ್ರು ಅವರು? ನಿಮ್ಮ ಕರುಣೆಯಿಂದ ನಿಮ್ಮಿಂದ ದೀಕ್ಷಾನುಗ್ರಹ ಪಡಿಲಾರ್ದನೆ ಬಿಡುವನಲ್ಲ, ಅನಾದಿಯಿಂದಲೇ ನೀವು ನನಗೆ ಗುರು, ನಾನು ನಿಮ್ಮ ಶಿಷ್ಯನೆಂದು ಹೇಳಿ ಮುಂದೆ ಹೇಳ್ತಾರೆ ಅವರು. ಅಂಜದಿರಿ ಅಂಜದಿರಿ, ನಿಮ್ಮ ಪ್ರಮಥರ ಮುಂದೆ ನಿಮಗೆ ಹೌದೌದೆನಲು, ನಿಮಗನಾದಿಯ ಶಿಶು ನಾನಯ್ಯ. ನಿಮಗೆ ಅನಾದಿಯ ಶಿಶು ನಾನು ಅದೇನಿ. ಅದೆಂತೆಂದಡೆ ವಿವರಿಸ್ತಾರವರು, ವಿವರಿಸ್ತಾರ ನೋಡ್ರಿ. ಅಂಜನೆಗೆ ಜಲಗರ ಬೆಳೆಯಿತೆಂದು ಅಂಜಿ ಹೇಮರಸವ ಕುಡಿದಲ್ಲಿ ಒಳಗಿದ್ದ ಕಪಿ ಶೃಂಗಾರವ ಮಾಡನೆ. ನೋಡ್ರಿ ಅಂಥ ಒಂದು ಇದನ್ನು ಕೊಡ್ತಾರೆ ಇವರು ಇಲ್ಲಿ ಉದಾಹರಣೆಯನ್ನು. ಕೆಡುವುದೇ ಗುರುವಿನ ಉಪದೇಶ, ಕೆಡುವುದೇ ಗುರುವಿನ ಉಪದೇಶ, ಪಿಂಡವ ಮರೆಯುವುದೇ ಶಿವಜ್ಞಾನವು. ಹಿಂದೆ 700 ವರ್ಷ ನೋಡ್ರಿ ಎಷ್ಟು ಚಂದ. ಹಿಂದೆ 700 ವರ್ಷ ಮಂಡೋದರಿಯ ಬಸುರಲ್ಲಿ ಉದಯಂಗಯ್ಯನೇ ಇಂದ್ರಜಿತು ಕ್ವಶನ್ ಮಾರ್ಕ್ ಮಾಡ್ತಾರೆ. ನೀವು ನಾನು ಹೊಟ್ಟೆಯಲ್ಲಿರ್ದಂದು, ನೀವು ನಾನು ಹೊಟ್ಟೆಯಲ್ಲಿರ್ದಂದು ವಿಭೂತಿಯ ಪಟ್ಟವ ಕಟ್ಟಿದಂದೇ ಅನುಗ್ರಹವಾಯಿತು. ಕೂಡಲ ಚನ್ನ ಸಂಗಮ ದೇವಯ್ಯ, ನಿಮ್ಮ ತ್ವತ್ತಿನ ತೊತ್ತು ನಾನು ಚನ್ನಬಸವಣ್ಣನೋ. ನೋಡ್ರಿ ಹೇಳಿದ್ರು ಅವರು. ಈಗ ಹೇಳಿದ್ರೆ ಈಗ ನಮಗೆ ನೀವು ದೀಕ್ಷಾ ಕೊಡೋಕೆ ಆಗೋದಿಲ್ಲ, ಅನುಗ್ರಹ ಕೊಡೋಕೆ ಆಗೋದಿಲ್ಲ ಅಂದ್ರೆ ಹಂಗೆ ಬಿಡಾವಲ್ಲ ಅಂದ್ರೆ ಅವರು. ಯಾಕಂದ್ರೆ ಹೇಳಿದ್ರು ಅವರು, ಗುರುವೇ ನನಗೆ ಕಾರುಣ್ಯ ದೀಕ್ಷೆಯ ಮಾಡಲು ನೀವು ಒಟ್ಟ ಅಂಜಬೇಡ್ರಿ ಅಂದ್ರೆ ಅವರು. ಅಂಜದಿರಿ ಏನು ಅಂಜಕ್ಕೆ ಹೋಗ್ಬೇಡ್ರಿ ಅಂತ ಅವ್ರಿಗೆ ಹೇಳ್ತಾರೆ ಅವರು. ಏನು ಅಂಜದಿರಿ ನಿಮ್ಮ ಪ್ರಮಥರ ಮುಂದೆ ನಿಮಗೆ ಅಹುದೆನಲು, ನಿಮಗನಾದಿಯ ಶಿಶು ನಾನಯ್ಯ. ನಾನು ನಿನಗೆ ಬೇರೆದವಲ್ಲ, ನಾನು ನಿಮಗೆ ಬೇರೆ ಅನ್ಯವನಲ್ಲ. ನಿಮ್ಮ ಶರಣರು ಸಾಕ್ಷಿಯಾಗಿ ನಿಮಗೆ ನಾನು ಅನಾದಿಯ ಶಿಶು. ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಬಸವಣ್ಣವರು ಮಾವ, ಚನ್ನಬಸವಣ್ಣವ್ರು ಅಳಿಯ ಅನ್ನೋ ಸಂಬಂಧ ಹೇಳಿಲ್ಲ ಅವರಿಲ್ಲೇ. ನಾನು ನಿಮಗೆ ಬೇರೆಯವನಲ್ಲ, ನಾನು ಅನ್ಯವನಲ್ಲ ಅಂದ್ರೆ ಇಲ್ಲಿ ರಕ್ತ ಸಂಬಂಧ ಹಚ್ಕೊಂಡು ಹೇಳಿಲ್ಲ ಅವರು. ಅಲ್ಲಿಗೆ ಹೋಗ್ಯಾರೋ ಅನಾದಿಗೆ ಹೋದ್ರವರು. ಮೂಲದಲ್ಲಿ ನಾವು ಇಬ್ಬರು ಬೇರೆ ಅಲ್ಲ ಅನ್ನೋ ಲೆಕ್ಕಕ್ಕೆ ಹೋಗ್ಯಾರವ್ರು. ಏನು? ನಿಮ್ಮ ಶರಣರು ಸಾಕ್ಷಿಯಾಗಿ ನಿಮಗೆ ನಾನು ಅನಾದಿಯ ಶಿಶು, ನೀವು ನಿರವಯ ನಿಷ್ಕಲ ಪರಶಿವನಾಗಿದ್ದಲ್ಲಿ ನಾನು ನಿಮಗೆ ಅವಿನಾಭಾವವಾಗಿರುವ ತದಂಶನಾಗಿದ್ದೆ. ಅದೆಂತೆಂದಡೆ, ಅದು ಹೆಂಗಂದ್ರೆ ದೃಷ್ಟಾಂತ ಕೊಟ್ರವರು. ಅಂಜನೆಗೆ ಜಲಗರ ಬೆಳೆಯಿತೆಂದು ಅಂಜಿ ಹೇಮರಸವ ಕುಡಿದಲ್ಲಿ ಒಳಗಿದ್ದ ಕಪಿ ಶೃಂಗಾರವ ಮಾಡನೆ. ಹೌದಾ? ಈಗ ಜಲಗರ ಅಂದರೆ ಅದೊಂದು ಥರದ ಜಲರೋಗ ಅಂತ ಗರ್ಭದಲ್ಲಿ ಬೆರ್ತಕ್ಕಂಥ ಒಂದು ಜಲರೋಗ, ಉದರದಲ್ಲಿ ಬೆಳೆದಂತಹ ಒಂದು ಜಲರೋಗ, ಅದಕ್ಕೆ ಜಲಗರ ಅಂತ ಕರೀತಾರೆ. ಆಂಜನೆಗೆ ಗರ್ಭದಲ್ಲಿ ಜಲರೋಗ ಬೆಳೆದಾಗ ಅಂಜಿ, ಆ ಜಲರೋಗ ಬಂದ ಅಂಜಿ ಔಷಧವಾಗಿ ಹೇಮರಸವ ಕುಡಿದಳು. ಇದು ದೃಷ್ಟಾಂತ ಪೌರಾಣಿಕ ಕಥೆಯಲ್ಲಿ ಬರ್ತದೆ. ಅದರಿಂದ ಔಷಧ ರೂಪವಾಗಿ ಕುಡಿದಂಥ ಹೇಮರಸವನ್ನು ಕುಡಿದಿದ್ದಕ್ಕೆ ಅದರಿಂದ ಅವಳ ಗರ್ಭದ ಜಲರೋಗ ನಿವಾರಣೆಯಾಗಿ ಹನುಮಂತನು ಅಸಾಮಾನ್ಯ ವ್ಯಕ್ತಿಯಾಗಿ ಜನಿಸಲಿಲ್ಲವೇ? ಇದು ಪುರಾಣದ ಕಥೆ, ಅದನ್ನೇ ಕೋಟ್ ಮಾಡ್ಯಾರಲ್ಲಿ ದೃಷ್ಟಾಂತವನ್ನು. ಅವರ ಪೌರಾಣಿಕ ಕಥೆಗಳನ್ನು ಕೋಟ್ ಮಾಡಿದ್ರಲ್ಲಿ. ಹೇಮರಸವ ಕುಡಿದಲ್ಲಿ ಒಳಗಿದ್ದ ಕಪಿ ಶೃಂಗಾರವ ಮಾಡನೆ ಅಂತ ಪ್ರಶ್ನೆ ಮಾಡಿದ್ರಲ್ಲ, ಅದರ ಅರ್ಥ ಅಸಾಮಾನ್ಯ ವ್ಯಕ್ತಿಯಾಗಿ ಜನಿಸಲಿಲ್ಲವೇ?
ಅಂದು ಮುಂದೆ ಹೇಳಿದ್ರು ಅವರು, ಕೆಡುವುದೇ ಗುರುವಿನ ಉಪದೇಶ. ಅಂತಾದ ಕೆಟ್ಟಿಲ್ಲ. ಔಷಧ ರೂಪದಲ್ಲಿ ತೆಗೆದುಕೊಂಡಂಥ ಒಂದು ಹೇಮರಸ ಅದು ರೋಗ ನಿವಾರಣೆ ಆದಮೇಲೆ ಅದು ಗರ್ಭಗಟ್ಟಿ ಎಷ್ಟು ವರ್ಷಗಳ ಕಾಲ ಆ ಗರ್ಭದಲ್ಲಿದ್ದು ಒಬ್ಬ ಹನುಮಂತ ಜನಿಸಿದ್ನಲ್ಲಪ್ಪ. ಆ ದೃಷ್ಟಾಂತವನ್ನು ಕೊಡಾಕತ್ತಾರ ಅವರು. ಮುಂದೆ ಹೇಳಿದ್ರು ಅವರು, ಕೆಡುವುದೇ ಗುರುವಿನ ಉಪದೇಶ. ಎಂದಾದರೂ ಕೆಡತತಿನದು? ಸಾಧ್ಯನೇ ಇಲ್ಲ, ಕೆಡೋದಿಲ್ಲದು. ಪಿಂಡವ ಮರೆಯುವುದೇ ಶಿವಜ್ಞಾನವು. ಈ ಗರ್ಭದಲ್ಲಿರುವಂಥ ಪಿಂಡಕ್ಕೆ ಸ್ಪರ್ಶನವ ಮಾಡಿ ಶಿವಜ್ಞಾನವ ಬೋಧಿಸುವುದನ್ನು ತಾಯಿ ಗರ್ಭದಲ್ಲಿ 7 ತಿಂಗಳಿದ್ದಾಗ ಗರ್ಭಕ್ಕೆ ಏನು ಸ್ಪರ್ಶ ಮಾಡಿ ಲಿಂಗ ಬೋಧೆ ಮಾಡಿರ್ತಾರಲ್ಲ, ಅದನ್ನು ಹೇಳಾಕತ್ತಾರೆ ಇಲ್ಲಿ ಇವರು. ಬೋಧಿಸಿದುದನ್ನು ಆ ಪಿಂಡ ಮರೆಯುವುದೇ. ನೋಡ್ರಿ ಎಷ್ಟು ಸೈಂಟಿಫಿಕ್ ಐತಿದು. ಯಾಕೆ ತಾಯಿ ಗರ್ಭದೊಳಗೆ ಇದ್ದಾಗನ ಲಿಂಗಧಾರಣೆ ಮಾಡಿದ್ದನ್ನು ಮರ್ಯಾಕೆ ಸಾಧ್ಯ ಐತನೋ ಈ ಪಿಂಡ ಅಂತ ಕೇಳ್ತಾರ ಅವರು. ಚನ್ನಬಸವಣ್ಣವ್ರಿಗೆ ಕೇಳಾಕತ್ತಾರ. ಇಲ್ಲ ಇಲ್ಲ, ಮುಂದೆ ಹೋದ್ರೆ ಮತ್ತೆ ಹಿಂದೆ 700 ವರ್ಷ ಮಂಡೋದರಿಯ ಬಸುರಲ್ಲಿ ಉದಯಂಗಯ್ಯನೇ ಇಂದ್ರಜಿತು. ಆ ಪುರಾಣದಲ್ಲಿ ಬರುವಂಥ ಏನ್ರಿ ಬಹಳ ಕಾಲ, 700 ವರ್ಷ ಅಂದ್ರೆ ಬಹಳ ಕಾಲ ಅಂತ ತಿಳ್ಕೊಂಬಿಡ್ರಿ. 700 800 ಹೇಳ್ಯಾರ. ಮಾತೆ ಮಂಡೋದರಿಯ ಉದರಲ್ಲಿದ್ದು ಗುರುವಿನ ಅನುಗ್ರಹದಿಂದ ಅಸಾಮಾನ್ಯನಾದ ಇಂದ್ರಜಿತು ಜನಿಸಲಿಲ್ಲವೇ? 2 ಪೌರಾಣಿಕ ದೃಷ್ಟಾಂತಗಳಲ್ಲಿ ಕೊಟ್ಟವ್ರು ಕನ್ವಿನ್ಸ್ ಮಾಡಕ್ಕೆ ಹೋದರು ಬಸವಣ್ಣವ್ರಿಗೆ. ನಿಮ್ಮ ಹಸ್ತ ಪರುಷ, ಇದಕ್ಕಿಂತಲೂ ಮಿಗಿಲಲ್ಲವೇ? ಇವರ ಹಿಂಗಿದ್ದಾಗ ನಿಮ್ಮ ಹಸ್ತದು, ಅದು ಪರುಷ ಹಸ್ತ, ಅದು ನಿಮ್ಮ ಹಸ್ತದಿಂದ ಆ ಪಿಂಡಕ್ಕೆ ಏನಾಗೈತಿ? ದೀಕ್ಷೆ ಆಗೈತಿ, ಬೋಧೆ ಆಗೈತಿ. ಆ ಪಿಂಡ ಅದನ್ನು ಮರಿಲಿಕ್ಕೆ ಸಾಧ್ಯ ಐತನೋ ಅಂತ ಕೇಳಾಕ್ತಾರೆ ಚನ್ನಬಸವಣ್ಣವರು. ಚನ್ನಬಸವಣ್ಣವರು ತಾವು ತಾಯಿಯ ಗರ್ಭದಲ್ಲಿದ್ದಾಗ ಆ ಲಿಂಗ ದೀಕ್ಷೆಯನ್ನು ಬಸವಣ್ಣವರು ಮಾಡಿದ್ದನ್ನು ನೆನಪಿಸ್ಕೊಡಾಕತ್ತಾರೆ ಈಗ ಬಸವಣ್ಣವ್ರಿಗೆ ಅವರು. ಅಕ್ಕನಾಗಮ್ಮ ಚನ್ನಬಸವಣ್ಣವ್ರ ತಾಯಿ ಅವರ ಗರ್ಭವತಿ ಆದಾಗ 7 ತಿಂಗಳಿಗೆ ಈ ಗರ್ಭದಕ್ಕೆ ದೀಕ್ಷೆಯನ್ನು ಮಾಡಿದಂಥ ಪ್ರಸಂಗವನ್ನು ಇವ್ರು ನೆನಪು ಮಾಡಿ ಕೊಡಾಕತ್ತಾರೆ. ಚನ್ನಬಸವಣ್ಣವ್ರು ಸ್ವತಃ ನೆನಪು ಮಾಡಿ ಕೊಡಾಕತ್ತಾರೆ ಇಲ್ಲಿ. ನೀವು ನಾನು ಹೊಟ್ಟೆಯಲ್ಲಿರ್ದಂದು ಅವ್ರು ಹೇಳಿದ್ರು. ಈಗ ನಾನು ಹೊಟ್ಟೆಯಲ್ಲಿರ್ದಂದು ವಿಭೂತಿಯ ಪಟ್ಟವ ಕಟ್ಟಿದಂದೇ ನನಗೆ ಅನುಗ್ರಹವಾಯಿತು ಹೇಳಿಬಿಟ್ರು ಅವರು. ಈಗ ಯಾಕೆ ಅನ್ಸಾಕತ್ತೀರಿ? ನೀವು ಆಗಲೇ ನನ್ನನ್ನು ಅನುಗ್ರಹ ಮಾಡಿಬಿಟ್ಟಿರಿ. ನಾನು ನನ್ನ ತಾಯಿ ಗರ್ಭದಲ್ಲಿ ಇದ್ದಾಗನ ನೀವು ನನ್ನ ಅನುಗ್ರಹ ಮಾಡಿಬಿಟ್ಟಿರಿ. ಈಗ ಹೊರಗೆ ಈ ಜಗತ್ತಿಗೆ ಈಗ ಒಂದು ಹಸ್ತಮಸ್ತಕ ಸಂಯೋಗದ ಲಿಂಗ ದೀಕ್ಷೆ ಅನುಗ್ರಹ ಮಾಡ್ಲಿಕ್ಕೆ ಯಾಕೆ ಅಷ್ಟು ಅನ್ಸಾಕತ್ತೀರಿ? ನೀವು ಆಲ್ರೆಡಿ ನನಗೆ ಅನುಗ್ರಹ ಮಾಡಿಬಿಟ್ರಿ ಅಂತ ಹೇಳಾಕತ್ತಾರ ಅವರು. ಬಸವಗುರುವೇ, ನೀವು ನಾನು ಮಾತೆ ನಾಗಲಾಂಬಿಕೆ ಗರ್ಭದಲ್ಲಿದ್ದಾಗಲೇ ತಮ್ಮ ಪರುಷಹಸ್ತದಿಂದ ಸ್ಪರ್ಶವ ಕಾರುಣ್ಯವಾಯಿತು. ಅಂದಿನ ನಿಮ್ಮ ಅನುಗ್ರಹ ಈ ಪಿಂಡ ಮರೆಯಲಿಲ್ಲ. ಅಂದಿನ ಈ ಅನುಗ್ರಹವನ್ನು ಈ ಪಿಂಡನೂ ಮರ್ತಿಲ್ಲ. ಅದರಿಂದಲೇ ಅಂತರಂಗಕ್ಕೆ ಶಿವಜ್ಞಾನ ಸಂಬಂಧವಾಗಿ ಈಗ ಬಹಿರಂಗಕ್ಕೆ ನೀವು ಕರುಣಿಸಬೇಕು. ಅವಾಗಲೇ ಅಂತರಂಗದಲ್ಲಿ ಶಿವಜ್ಞಾನದ ಕರುಣೆ ಆಗಿಬಿಟ್ಟೈತಿ. ಈಗ ಏನು ಉಳಿದಿದ್ದಂದ್ರೆ ಬಹಿರಂಗಕ್ಕೆ ನೀವು ಅದನ್ನು ಅನುಗ್ರಹ ಮಾಡ್ಬೇಕಷ್ಟ. ಈಗ ಏನು ಉಳಿದಿಲ್ಲ, ಈಗಾಗಲೇ ನೀವು ನನಗೆ ದೀಕ್ಷೆ ಮಾಡಿಬಿಟ್ಟಿರಿ ಅನ್ನುವಂಥ ಸಂದೇಶವನ್ನು ಮಾತನ್ನು ಕೂಡಲ ಚೆನ್ನ ಸಂಗಮ ದೇವಯ್ಯ ನಿಮ್ಮ ತೊತ್ತಿನ ತೊತ್ತು ನಾನು ಚನ್ನಬಸವಣ್ಣನು. ನಾನು ನಿಮಗೆ ಅನ್ಯ ಹೊರಗಿನವ ಅಲ್ಲ, ನಿಮ್ಮ ಚಿಕ್ಕ ಶಿಶು ಚನ್ನಬಸವಣ್ಣ. ತೊತ್ತಿನ ತೊತ್ತು ನಿಮ್ಮ ಚಿಕ್ಕ ಶಿಶು ಕಾರುಣ್ಯವ ಮಾಡಿ ಅಂದು ಚನ್ನಬಸವಣ್ಣವ್ರು ಏನು ಮಾಡಿದರು? ಅವರನ್ನು ವಿನಂತಿಸ್ಕೊಳ್ತಾರೆ. ಮುಂದೆ ಹೇಳಿದ್ರು ಅವರು. ಇಷ್ಟು ಹೇಳಿದ ಮೇಲೆ ಬಸವಣ್ಣವ್ರು ಏನು ಹೇಳ್ಬೋದು? ಹೀಗೆಂದು ಚಿಕ್ಕದಣ್ಣಾಯಕರು ಭಿನ್ನವಿಸಲು ಬಸವರಾಜ ದೇವರು ಎಲ್ಲ ಶಿವಭಕ್ತರಿಗೆಯೂ ಶಿಶುವಲ್ಲದೆ ಒಬ್ಬರಿಗೆಯೂ ನಾನು ಗುರುವಲ್ಲವೆಂದು ನಿರೂಪಿಸಿದ ಪ್ರಸ್ತಾವದ ವಚನ. ಇವರು ತಮ್ಮದಿನ್ನೂ ಬಿಟ್ಟೇ ಇಲ್ಲ ಬಸವಣ್ಣವರು. ಎಲ್ಲ ಶಿವಭಕ್ತರಿಗೆಯೂ
ಶಿಶುವಲ್ಲದೆ, ನಾನು ಶಿಶು ಅಂತಾರೆ ಅವರು ಕಿಂಕರ ಭಾವ, ಒಬ್ಬರಿಗೆಯೂ ನಾನು ಗುರುವಲ್ಲವೆಂದು ನಿರೂಪಿಸಿದ ಪ್ರಸ್ತಾವದ ವಚನ. ನಾನೆಂಬುದು ಅಳಿದ ಬಸವಣ್ಣನವರು, ಚನ್ನಬಸವಣ್ಣವ್ರು ಹೇಳ್ತಾರೆ ಈ ಬಿನ್ನಹಕ್ಕ ಅತ್ಯಂತ ಭೃತ್ಯ ಭಾವದಿಂದ, ನಾನು ನಿನ್ನಿಂದ ಶಿವಜ್ಞಾನವ ಪಡೆದನಲ್ಲದೆ ನಿನಗೆ ನಾನು ಅನುಗ್ರಹ ಮಾಡುವುದೇ ಅನ್ನೋ ಭಾವದಲ್ಲಿ ಹೇಳ್ತಾರೆ. ನಾನೇ ನಿನ್ನಿಂದ ಶಿವಜ್ಞಾನ ಪಡ್ಕೊಂಡವನೇನಿ, ಮೂಲಿಗೆ ನೀನೇ ಮೊದಲಾಗಿ ಬಂದಂಥವ, ಇಂದು ಗುರುವಿಗೆ ಶಿಷ್ಯನೇ ಅನುಗ್ರಹ ಮಾಡಿದಂತೆ ಆಭಾಸವಾಗುವುದೆಂದು ನುಡಿತಾರವರು. ನಾನೇ ಮತ್ತು ನಿಮಗೆ ಅಂದ್ರೆ ಸ್ವತಃ ಚನ್ನಬಸವಣ್ಣವರೇ ನನ್ನ ಗುರು ಅನ್ನೋ ಲೆಕ್ಕಕ್ಕೆ ಮಾತಾಡಕತ್ತಾರ ಅವರು. ಅಂಥ ಭಾವದಲ್ಲಿ ಈ ಭಾವ ಯಾರಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬಸವಣ್ಣ ಒಬ್ಬನೇ ಈ ಜಗತ್ತಿಗೆ, ಅಂಥ ಭಾವದಲ್ಲಿ ನಿಲ್ಲಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ ಅನ್ನುವಂಥ. ಆದಿ ಅನಾದಿಯಿಂದ ತತ್ತ ಮುನ್ನ ಲಿಂಗ ಜಂಗಮವೆಂಬುದನಾರು ಬಲ್ಲವರಿಲ್ಲವೆಂದು ಇದರ ಸಕೀಲ ಸಂಬಂಧವ ತಿಳುಹಲೆಂದು ಮರ್ತ್ಯಕ್ಕೆ ಕಳುಹಿದನು ಶಶಿಧರನು. ಬಸವೇಶ್ವರ ಹೇಳ್ತಾರೆ, ಅಂಗದ ಮೇಲೆ ಲಿಂಗ ಉಳ್ಳುವುದೆಲ್ಲವೂ ಸಂಗಮನಾಥಲ್ಲದೆ ಮತ್ತಾರನು ಕಾಣೆ. ಶಿಷ್ಯಂಗೆ ಗುರು ಉಪದೇಶವ ಮಾಡಬೇಕಲ್ಲದೆ, ಶಿಷ್ಯಂಗೆ ಗುರು ಉಪದೇಶ ಮಾಡಬೇಕಲ್ಲದೆ ಗುರುವಿಂಗೆ ಶಿಷ್ಯ ಅನುಗ್ರಹ ಮಾಡಿದ ಠಾವುಂಟೆ. ಹೊಳ್ಳಿ ಪ್ರಶ್ನೆ ಮಾಡಿಬಿಟ್ರು ಅವರು ಬಸವಣ್ಣವರು ಸ್ಪಷ್ಟವಾಗಿ. ಎನ್ನ ಅರಿವಿನ ಆದಿಗೆ ನೀನೇ ಕರ್ತನೆಂದು ನಾನಿರುತ್ತಿರಲು, ನಾ ಏನು ತಿಳ್ಕೊಂಡೇನಂದ್ರೆ, ಎನ್ನ ಅರಿವಿನ ಆದಿಗೆ ನೀನೇ ಕರ್ತನೆಂದು ನಾನಿರುತ್ತಿರಲು ನಿನಗೆ ನಾನಿನ್ನು ಅನುಗ್ರಹ ಮಾಡುವ ಪರ್ಯಂತಯ್ಯ ಕೂಡಲ ಸಂಗಮ ದೇವರ ಸ್ವರೂಪ ಎಂದು ನಿನ್ನ ಕಂಡಿಪ್ಪೆ ಕಾಣ ಚನ್ನಬಸವಣ್ಣ. ಇದೆಂಥದ್ದು ಹೇಳಾಕತ್ತಾರೆ ನೀವು ಅಂದ್ರೆ ಅವರು. ನಿಮ್ಮನ್ನು ಸಾಕ್ಷಾತ್ ಕೂಡಲ ಸಂಗಮನಾಥನ ಸ್ವರೂಪದಲ್ಲಿ ನಾ ಕಾಣುವ ಹೊತ್ನ್ಯಾಗ ಈ ಈ ಈ ಅರಿವಿನ ಆದಿಗೆ ನೀನೇ ಕರ್ತನೆಂದು ನಾನು ಅನ್ಕೊಂಡು ಬದುಕಾಕತ್ತೇನೆ. ನೀ ನೋಡಿದ್ರೆ ಬಂದು ನನಗೆ ದೀಕ್ಷಾ ಕೊಡು ನನ್ನ ಗುರು ಅಂತ ನೀ ಅನ್ನಕತ್ತೀಯಪ್ಪ. ಮುಂದೆ ಹೇಳಿದ್ರು ಅವರು, ನಿನಗೆ ನಾನಿನ್ನು ಅನುಗ್ರಹ ಮಾಡುವ ಪರ್ಯಂತಯ್ಯ. ಹಂಗಾದ್ರೆ ನಾ ಅನುಗ್ರಹ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ ಐತಿ? ಗುರುವಿಂಗೆ ಶಿಷ್ಯನ ಅನುಗ್ರಹ ಮಾಡಿದ ಠಾವುಂಟೆ. ಈ ಜಗತ್ತಿನೊಳಗೆ ಶಿಷ್ಯ ಗುರುವಿಗೆ ಅನುಗ್ರಹ ಮಾಡಿದ ದಾರಿ ಎಲ್ಲರ ಠಾವುಂಟೆ ಅಂತ ಪ್ರಶ್ನೆ ಮಾಡಿ ಅವ್ರು ಹೇಳ್ತಾರ, ಈ ರೀತಿಯಾಗಿ ಶಿಷ್ಯಂಗೆ ಗುರು ಉಪದೇಶ ಮಾಡಬಹುದು ಹೊರತು, ಆದರೆ ಶಿಷ್ಯ ಗುರುವಿಗೆ ಉಪದೇಶ ಮಾಡೋಕ್ಕಾಗೋದಿಲ್ಲ. ನಾನಿನ್ನ ಸಾಕ್ಷಾತ್ ನನ್ನ ಗುರುವೆಂದು ಭಾವಿಸ್ಕೊಂಡೇನಿ. ಅವರೆಲ್ಲರಿಗೂ ಹಂಗೆ ತಿಳ್ಕೊಂಡ್ಬಿಟ್ರು ಅವ್ರು. ಯಾಕೆ? ಎಲ್ಲವೂ ಸಾಕ್ಷಾತ್ ಕೂಡಲ ಸಂಗಮನ ಸ್ವರೂಪ ಅಂತಂದರು. ಕೂಡಲ ಸಂಗಮ ಸ್ವರೂಪ ಅಂದರೆ ಅದು ಅವ್ರ ಲಿಂಗಕ್ಕಿಟ್ಟಂಥ ಹೆಸರಿತ್ತು. ಆ ಲಿಂಗ ಬೇರೆ ಯಾವುದೂ ಅಲ್ಲ, ಅದು ನಿಷ್ಕಲ ಲಿಂಗದ ಸ್ವರೂಪವೇ. ತಾನೇ ಸ್ವರೂಪ ಏನು ಸಾಕಾರ ಲಿಂಗವಾಗಿ ನನ್ನ ಕರಸ್ಥಲಕ್ಕೆ ಬಂತು ಅದೆಲ್ಲ ಹೇಳಿದ್ರು ಅವರು. ಮೂಲಕ್ಕೆ ಹೋಗಿಬಿಡ್ತಾರೆ ಅವರು. ಆ ಸಂಗಮನಾಥನೇ ಆ ನಿಷ್ಕಲ ಲಿಂಗ ಸ್ವರೂಪ. ನಾ ಎಲ್ಲರನ್ನೂ ಇಲ್ಲಿ ಕಂಡವ್ರನ್ನೆಲ್ಲರೂ ನಿಷ್ಕಲ ಲಿಂಗದ ಸ್ವರೂಪವಾಗಿ ಕಾಣ್ತೀನಿ. ಹೀಗಾಗಿ ಈ ಜಗತ್ತಿನೊಳಗೆ ನನ್ನೊಬ್ಬನ ಬಿಟ್ಟರೆ ಬೇರೆ ಮಿಕ್ಕವರೆಲ್ಲರೂ ನನಗೆ ಗುರು ಸ್ವರೂಪ ಅಂತ ಭಾವಿಸ್ಕೊಂಡು ಬಿಟ್ರೆ ಅವರು. ಈ ಜಗದೊಳಗೆ ನಾನೊಬ್ಬನೇ ಭಕ್ತ ಅಂತ ಯಾಕೆ ಹೇಳಿದ್ರು ಅವರು? ಈ ಜಗದೊಳಗೆ ನಾನೊಬ್ಬನೇ ಭಕ್ತ ಅಂತಂದ ಮೇಲೆ ಅಲ್ಲಿಗೆ ನಿಲ್ಸಾಕೆ ಬರಂಗಿಲ್ಲ. ಉಳಿದವ್ರು ಅಂದರು, ನೋಡು ಬಸವಣ್ಣ ಈ ಜಗತ್ತಿನಾಗ ತಾನೋ ಒಬ್ಬನ ಭಕ್ತ ಅನ್ಕೊಂಡ, ಬೇರೆ ಯಾರು ಭಕ್ತರಿಲ್ಲನ ಅಂತ ಅನ್ಕೋಬಾರ್ದದನ. ಮಿಕ್ಕವರೆಲ್ಲರೂ ಏನು? ಮಿಕ್ಕವರೆಲ್ಲರೂ ಜಂಗಮಲಿಂಗ ಅಂತ ಕರೆದುಬಿಟ್ರು ಅವರು. ನಾನೊಬ್ಬನೇ ಭಕ್ತ, ಉಳಿದವರೆಲ್ಲರೂ ಜಂಗಮಲಿಂಗ ಸ್ವರೂಪ. ಅದನ್ನು ಇಲ್ಲಿ ಹೇಳಾಕತ್ತಾರ ಅವರು. ನನಗೆ ಸಾಕ್ಷಾತ್ನ ಕೂಡಲ ಸಂಗಮನಾಥನ ಸ್ವರೂಪದೊಳಗೆ ನಾನು ನಿಮ್ಮನ್ನು ಕಂಡೇನಿ. ಕಂಡ ಮೇಲೆ ಹೊಳ್ಳಿ ನಾನು ನಿಮಗೆ ಶಿಷ್ಯ ಆಗ ನೀವು ನಮಗೆ ಗುರು ಆದ್ರಿ. ಮತ್ತು ಈಗ ಹೊಳ್ಳಿ ಬಂದು ನಮಗೆ ನೀವು ದೀಕ್ಷಾ ಕೊಡ್ರಿ ಅಂತ ಬಂದ್ರೆ ಶಿಷ್ಯ ಗುರುವಿಂಗೆ ಅಂದ್ರೆ ಅನುಗ್ರಹ ಮಾಡಿ ದೈತನೇ ಎಲ್ಲರ ಅನ್ನೋ ಭಾವದೊಳಗೆ ಹೊಳ್ಳಿ ಪ್ರಶ್ನೆ ಯಾರಿಗೆ ಹಾಕಿದ್ರು ಅವರು? ಚನ್ನಬಸವಣ್ಣವ್ರಿಗೆ ಹಾಕಿಬಿಟ್ರು ಬಸವಣ್ಣವ್ರು. ಅವಾಗ ಹೀಗೆಂದು ಬಸವರಾಜ ದೇವರು ನಿರೂಪಿಸಲು ಚಿಕ್ಕದಣ್ಣಾಯಕರು ಭಿನ್ನಯಿಸಿದ ಪ್ರಸ್ತಾವದ ವಚನ. ಹಿಂಗಾದ್ಮೇಲೆ ಚನ್ನಬಸವಣ್ಣವ್ರು ಏನಂತ ಭಿನ್ನಯಿಸ್ಕೊಂಡ್ರು? ಆದಿಲಿಂಗ ಅನಾದಿ ಶರಣನೆಂಬುದು ತಪ್ಪದು. ಆಗಲೇ ಸೆಂಟೆನ್ಸ್ ಬಂತಲ್ಲ, ಇದು ಬಂತು. ಆದಿಗುರು ಅನಾದಿ ಶಿಷ್ಯನೆಂಬುದು ತಪ್ಪದು. ನೋಡ್ರಿ, ಆದಿಗುರು
ಅನಾದಿ ಶಿಷ್ಯನೆಂಬುದು ತಪ್ಪದು. ಗುರುವಿಂಗೆ ಶಿಷ್ಯಂಗೆ ಏನು ದೂರ ದೇವ? ಗುರು ಮತ್ತು ಶಿಷ್ಯನಿಗೆ ಏನು ದೂರ ಐತಿ? ಏನು ವ್ಯತ್ಯಾಸ ಐತಿ? ಏನು ದೂರ ಐತಿ? ಯಾಕಷ್ಟು ಗುರು ಶಿಷ್ಯ ಅನ್ನಕತ್ತೀರಿ? ಯಾಕಷ್ಟು ನನಗೆ ಅನುಗ್ರಹ ಮಾಡ್ಲಿಕ್ಕೆ ಇಷ್ಟ್ಯಾಕೆ ನೀವು ಶಿಷ್ಯ, ನಾನು ಗುರು, ಅಥವಾ ನಾ ಹಿಂಗೆ ಯಾಕೆ ತಿಳ್ಕೊಳಕ್ತೀರಿ? ಪ್ರಶ್ನೆ ಅವರು. ಆದಿಗುರು ಅನಾದಿ ಶಿಷ್ಯನೆಂಬುದು ತಪ್ಪದು. ಆಯಿತು, ನೀವ ಶಿಷ್ಯ ಅಂದ್ಕೊಂಡು ನಾನಾ ಗುರು ಅಂದ್ಕೊಂಡ್ರು ಏನೈತಿ ಗೊತ್ತೇನೆ, ಇಲ್ಲೇ ಆದಿಗುರು ಅನಾದಿ ಶಿಷ್ಯ ಅಂದ್ಬಿಟ್ರು ಅವ್ರು. ನಿಮ್ಮ ಪ್ರಕಾರನ ಬರ್ತೇನೆ, ಆದರೆ ಆದಿಗುರು ಅನಾದಿ ಶಿಷ್ಯನೆಂಬುದು ತಪ್ಪದು. ಗುರುವಿಂಗೆ ಶಿಷ್ಯಂಗೆ ಏನು ದೂರ ದೇವ? ಮುಳ್ಳು ಗುತ್ತುವರೆ ತೆರಹಿಲ್ಲದ ಪರಿಪೂರ್ಣ ಘನವು ಒಬ್ಬರಲ್ಲಿ ಒಂದು ಭಾವ ಉಂಟೆ. ಎನ್ನೊಳಗೆ ಬೆಳಗುವ ಜ್ಞಾನ ನಿನ್ನ ಹೃದಯ ಕಮಲದೊಳಗನ ಅವ್ಯಕ್ತಲಿಂಗ. ನನ್ನೊಳಗ ಬೆಳೀತಕ್ಕಂಥ ಜ್ಞಾನ ಐತಲ್ಲ, ಬೆಳಗಾಕತ್ತೈತಲ್ಲ, ಆ ಜ್ಞಾನ ಅದು ಬೇರೆ ಯಾವುದೂ ಅಲ್ಲ, ನಿನ್ನ ಹೃದಯ ಕಮಲದೊಳಗನ ಅವ್ಯಕ್ತಲಿಂಗ. ನಿನ್ನೊಳಗಿನ ಅವ್ಯಕ್ತಲಿಂಗವೇ ನನ್ನೊಳಗಿನ ಜ್ಞಾನದ ಬೆಳಗು. ಇಲ್ಲಿ ಬೇರೆ ಏನಿಲ್ಲ, ನಾವು ನೀವು ಬೇರೆ ಇಲ್ಲ. ನಿನ್ನೊಳು ತೊಳಗಿ ಬೆಳಗುವ ಜ್ಯೋತಿರ್ಲಿಂಗ ಎನ್ನ ಸುಜ್ಞಾನಲಿಂಗ. ಒಂದರಲ್ಲಿ ಒಂದು ಬಿಚ್ಚಿ ಬೇರು ಮಾಡಲಬಾರದಾಗಿ. ನೋಡ್ರಿ, ನಿನ್ನೊಳಗಿನ ಜ್ಞಾನ, ನನ್ನೊಳಗಿನ ಜ್ಞಾನದ ಬೆಳಕು, ನಿನ್ನೊಳಗಿನ ಏನಂದ್ರೆ ಅವರು ಅವ್ಯಕ್ತಲಿಂಗ. ನಿನ್ನೊಳಗೆ ತೊಳಗಿ ಬೆಳಗುವ ಜ್ಯೋತಿರ್ಲಿಂಗ, ನಿನ್ನೊಳಗೇನು ತೊಳಗಿ ಬೆಳಗಾಗ್ತದೆ ಜ್ಯೋತಿರ್ಲಿಂಗ, ಅದು ಎನ್ನ ಸುಜ್ಞಾನಲಿಂಗ. ಇವೆರಡು ಹೆಂಗದಾವಂದ್ರೆ, ಒಂದರಲ್ಲಿ ಒಂದು ಬಿಚ್ಚಿ ಬೇರು ಮಾಡಬಾರದಾಗಿ. ಒಂದಕ್ಕೊಂದು ಅಂಟ್ಕೊಂಡವು, ಬಿಚ್ಚಿ ಬೇರೆ ಮಾಡಕ್ಕೆ ಬರ್ದಂಗದಾವು. ಇವು ಬೇರೆ ಎಲ್ಲೇ ಇಲ್ಲಿವು, ಇವನು ಒಂದಕ್ಕೊಂದು ಬೇರ್ಪಡಿಸ್ಲಕ್ಕ ಬರಂಗಿಲ್ಲ. ಮಾಡಬಾರದಾಗಿ. ಪ್ರಾಣಲಿಂಗ ಒಂದೇ, ಉಪದೇಶ ಒಂದೇ. ನೋಡ್ರಿ, ಪ್ರಾಣಲಿಂಗವೂ ಒಂದೇ, ನನ್ನೊಳಗಿನ ಪ್ರಾಣಲಿಂಗ ನಿನ್ನೊಳಗೆ ಒಂದೇ, ಉಪದೇಶವೂ ಒಂದೇ, ಕ್ರಿಯಾಕರ್ಮ ಒಂದೇ. ನೀವಿನ್ನಾವುದ ಬೇರು ಮಾಡಿ ನೋಡುವಿರಯ್ಯ? ಇವೆಲ್ಲ ಒಂದೇ ಇದ್ದಾಗ ಇನ್ನೇನು ಬೇರೆ ಮಾಡಿ ನೀವು ಹೇಳಕತ್ತೀರಿ ನನಗೆ? ನೀವು ಕಾರ್ಯದಲ್ಲಿ ಗುರುವಾಗಿ ಅಂತರಂಗಕ್ಕೆ ಸುಜ್ಞಾನೋಪದೇಶವ ಮುನ್ನವೇ ಮಾಡಿದ ಬಳಿಕ, ಮೊದಲ ಮಾಡಿಬಿಟ್ರಿ ನನಗೆ ನೀವು. ಅಂತರಂಗಕ್ಕೆ ಸುಜ್ಞಾನದ ಉಪದೇಶವ ಮುನ್ನವೇ ಮಾಡಿದ ಬಳಿಕ ಕ್ರಿಯೆಯಿಂದ ಮಾಡಲೆಮ್ಮೆನೆಂದರೆ ಹೋಹದು. ಈಗ ಜ್ಞಾನಕ್ರಿಯೆ ಒಂದೇ ಅದ. ಈಗ ಜ್ಞಾನ ಬೋಧೆಯನ್ನು ಮಾಡಿಬಿಟ್ರಿ. ಈಗ ಕ್ರಿಯಾಚರಣೆಗೆ ತಂದು ಹಸ್ತಮಸ್ತಕದ ಸಂಯೋಗ ಆಗ್ಬೇಕು ಅಷ್ಟೇ. ಈಗ ಅವೆರಡೂ ಒಂದೇ ಅದಾವು. ಈಗ ಅಂತರಂಗಕ್ಕೆ ಸುಜ್ಞಾನೋಪದೇಶವ ಮುನ್ನವೇ ಮಾಡಿದ ಬಳಿಕ ಆವಾಗ ನನಗೆ ಗುರು ಆಗಿಬಿಟ್ರಿ ನೀವೀಗ. ಈಗ ಹೊಳ್ಳಿ ಬಂದು ಕ್ರಿಯೆಯಿಂದ ಮಾಡಲೆಮ್ಮೆಂದರೆ ಹೋಹದು. ಈಗ ಕ್ರಿಯಾದ ಮೂಲಕ ನೀವು ಅದನ್ನು ಒಂದಿಷ್ಟು ಉಪದೇಶ ಮಾಡಿರಿ, ಅನುಗ್ರಹ ಮಾಡಿರಿ ಅಂದ್ರೆ ಹೆಂಗದು? ಒಲ್ಲೆ ಅಂದ್ರೆ ಹೆಂಗದು ಅಂತ ಕೇಳಿದ್ರು ಅವರು. ಕೂಡಲ ಚೆನ್ನ ಸಂಗಮ ದೇವರು ಸಾಕ್ಷಿಯಾಗಿ ಎನಗೆ ನೀವು ಉಪದೇಶವ ಮಾಡಿದರೆ ಮರ್ತ್ಯಲೋಕದ ಮಹಾಗಣಗಳ ಕೈಯಲ್ಲಿ ಅಹುದೆನಿಸುವೆ ಕಾಣ ಸಂಗಣ ಬಸವಣ್ಣ. ನೋಡಿದ್ರು ಅವರು. ಹಾಗೆಲ್ಲ ಮಾಡಬೇಡ್ರಿ. ಎನಗೆ ನೀವು ಕೂಡಲ ಚೆನ್ನ ಸಂಗಮ ದೇವರ ಸಾಕ್ಷಿಯಾಗಿ ಹೇಳ್ತೀನಿ, ನನಗೆ ನೀವು ಉಪದೇಶ ಮಾಡಿದ್ರಿ ಅಂದ್ರೆ ಮಾಡ್ರಿ. ಮಾಡಿದ ಮೇಲೆ ಮರ್ತ್ಯಲೋಕದ ಮಹಾಗಣಗಳ ಕೈಯಲ್ಲಿ ಅಹುದೆನಿಸುವೆ ಕಾಣ ಸಂಗನ ಬಸವಣ್ಣ. ನಾನು ನೀವು ಉಪದೇಶ ಮಾಡಿದ ಮೇಲೆ ನಾನು ಯಾರ ಕಡೆಯಿಂದನೂ ಅಲ್ಲ ಅನಿಸ್ಕೊಳ್ಳಂಗಿಲ್ಲ. ನೀವು ಅನುಗ್ರಹ ಮಾಡಿ ನೋಡ್ರಿ ಅಂದಂಗದು. ಇದು ಸಾಕ್ಷಾತ್ ಚನ್ನಬಸವಣ್ಣನ ಸಾಕ್ಷಿಯಾಗಿ ಹೇಳಾಕತ್ತೇನೆ ನಾನು. ಕೂಡಲ ಚೆನ್ನ ಸಂಗನ ಸಾಕ್ಷಿಯಾಗಿ ನಾನು ಹೇಳಾಕತ್ತೇನೆ. ನೀವು ಅನುಗ್ರಹ ಮಾಡಿರಿ. ಈ ಮರ್ತ್ಯಲೋಕದ ಎಲ್ಲ ಶರಣರಿಗೆ ಮಹಾಗಣಗಳ ಕೈಯಲ್ಲಿ ಇವ್ರ ಮುಂದೆ ನಾನು ಹೌದು ಅನಿಸ್ಕೊಂಡು ಹೋಗಲಿಲ್ಲ ಅಂದ್ರೆ ಹೇಳ್ರಿ ಅಂತ ಈಗ ಹೇಳಾಕತ್ತಾರ ಅವ್ರಿಗೆ. ಅದಕ್ಕೆ ನೀವು ನನಗೆ ಅನುಗ್ರಹ ಮಾಡಿರಿ, ಹಾಗೆಲ್ಲ ಒಲ್ಲೆ ಅನ್ಬೇಡ್ರಿ ಅಂತವರು ಪರಿಪರಿಯಿಂದ ಅವ್ರನ್ನ ಕೇಳಾಕತ್ತಾರ. ಹೀಗೆಂದು ಚಿಕ್ಕದಣ್ಣಾಯಕರು ಭಿನ್ನಯಿಸಲು ಅದಕ್ಕೆ ಬಸವರಾಜದೇವರು ನಿರೂಪಿಸಿದ ಪ್ರಸ್ತಾವದ ವಚನ ಏನು ಹೇಳಿದ್ರು ಅವ್ರು? ಹಂಗಾರ ಗುರುವಿಂಗೆ ನೀನೇ ಕರ್ತ. ಯಾರಿಗೆ ಹೇಳಾಕತ್ರು? ಚನ್ನಬಸವಣ್ಣವ್ರು. ಗುರುವಿಂಗೆ ನೀನೇ ಕರ್ತ, ಲಿಂಗಕ್ಕೆ ನೀನೇ ಕರ್ತ, ಜಂಗಮಕ್ಕೆ ನೀನೇ ಕರ್ತ, ಪ್ರಸಾದಕ್ಕೂ ನೀನೇ ಕರ್ತ, ಉಪದೇಶಕ್ಕೆ ನೀನೇ ಕರ್ತ,
ಕೂಡಲ ಸಂಗಮ ದೇವರು ಸಾಕ್ಷಿಯಾಗಿ ಎನಗೆಯೂ ನೀನೇ ಕರ್ತನಾದ ಕಾರಣ. ಎಂಥ ಮಾತು! ಕೂಡಲ ಸಂಗಮ ದೇವರು ಸಾಕ್ಷಿಯಾಗಿ ಎನಗೆಯೂ ನೀನೇ ಕರ್ತನಾದ ಕಾರಣ, ನಾನು ಬೇಕೆನೆಲ್ಲಮ್ಮೆ ಬೇಡನೆಲ್ಲಮ್ಮೆನು ಕಾಣ ಚನ್ನಬಸವಣ್ಣ. ಇಷ್ಟೆಲ್ಲ ಹೇಳಿದ ಮ್ಯಾಲುಪ್ಪ ನೀನು ನಾ ಎಲ್ಲ ಹೇಳಾಕತ್ತೇನೆ ಅಲ್ಲೇ ನಾನು ಹಿಂಗಂತ ಹೇಳಿದ ಮ್ಯಾಲೂ ಕಡೆ ಕೇಳಿದ್ರು ಅವರು, ನೋಡ್ರಿ ನೀ ಯಾರನ್ನ ಗುರು ಅನ್ಕೊಳಕತ್ತಿ ಅವರಿಗೂ ನೀನೇ ಕರ್ತ, ಲಿಂಗಕ್ಕನೂ ನೀನೇ ಕರ್ತ, ಜಂಗಮಕ್ಕೂ ನೀನೇ ಕರ್ತ, ಪ್ರಸಾದಕ್ಕೂ ನೀನೇ ಕರ್ತ, ಉಪದೇಶಕ್ಕೂ ನೀನೇ, ಯಾವ ಉಪದೇಶ ಮಾಡಾಕತ್ತೆ ಅದಕ್ಕೆ ಕರ್ತೂ ನೀನೇ ಆಗಿ. ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿ ಹೇಳಾಕತ್ತೀನಿ. ಬಸವಣ್ಣವ್ರು ಹೇಳಾಕ್ತಾರೆ ಚನ್ನ ಬಸವಣ್ಣವ್ರಿಗೆ ಸಾಕ್ಷಿಯಾಗಿ ಹೇಳಾಕತ್ತೀನಿ, ಎನಗೆಯೂ ನೀನೇ ಕರ್ತನಾದ ಕಾರಣ. ಯಾರು ಹೇಳ್ತಾರ್ರಿ? ವಯಸ್ಸಿನಿಂದ ಅಷ್ಟು ದೊಡ್ಡವರು, ಜ್ಞಾನದಿಂದ ಅಷ್ಟು ದೊಡ್ಡವರು ಚನ್ನ ಬಸವಣ್ಣವರು. ಇಷ್ಟೆಲ್ಲ ಮಾಡಿದ ಮ್ಯಾಲೂ ಚನ್ನ ಬಸವಣ್ಣವ್ರ ಕುರಿತವರಲ್ಲಿರುವಂಥ ಭಾವ ಎಂಥದೈತೆ ನೋಡ್ರಿ, ವಿಚಾರ ಮಾಡ್ರಿ ನೀವು. ಎನಗೆಯೂ ನೀನೇ ಕರ್ತನಾದ, ಎನಗೆಯೂ ನೀನೇ ಕರ್ತನಾದ ಕಾರಣ ನಾನು ಬೇಕೆನೆಲಮ್ಮೆ ಬೇಡನೆಲೆಮ್ಮೆನೂ ಕಾಣ ಚನ್ನ ಬಸವಣ್ಣ. ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಬೇಕನು ಅನ್ನಂಗಿಲ್ಲ ಬ್ಯಾಡನು ಅನ್ನಂಗಿಲ್ಲಪ್ಪ, ನಿನಗೆ ತಿಳ್ದಂಗೆ ನೀ ಮಾಡ ಅಂತೇವಲ್ಲ ಕಡೆಗೆ, ಹೌದಿಲ್ರಿ? ಹಾಗಿದು ಅವರು ಇಷ್ಟೆಲ್ಲ ನಾ ಹೇಳಿದ ಮೇಲೂ ಮತ್ತು ನೀವ ಅನುಗ್ರಹ ಮಾಡ್ರಿ ನಮಗಂತೀರಿ ಅಂದ್ರೆ, ಎನಗೆ ನೀನೇ ಕರ್ತನಾದ ಕಾರಣ, ನೀನೇ ಹಗೆ ಮಾಡಿದರೆ ಹಾಗೆ ಮಹಾಪ್ರಸಾದವೆಂಬೆನ್ನಲ್ಲದೆ. ಮತ್ತಿಷ್ಟೆಲ್ಲ ಹೇಳಿದ ಮೇಲೂ ಮತ್ತು ಮಾಡ ಅಂದರೆ ಬೇರೆ ಸ್ವತಂತ್ರವನ್ನು ಅರಿಯೇನೆಂದು ಮತ್ತು ನನ್ನ ಕಡೆ ಏನು ಮತ್ತಿಷ್ಟೆಲ್ಲ ಇಷ್ಟು ಹೇಳಿದ ಮೇಲೂ ಮತ್ತು ನಾವು ಅನ್ನಂಗಿಲ್ಲ ಹುಡುಗರಿಗೆಲ್ಲ ಆತಪ್ಪ ಇಷ್ಟೆಲ್ಲ ಮಾಡಿದ ಮೇಲೂ ಮತ್ತು ನೀವು ಕೇಳಂಗಿಲ್ಲ ಅಂದ್ರೆ ಆತು, ಮತ್ತು ನೀವು ತಿಳ್ದಂಗೆ ಮಾಡ್ತೇವೆ ತಗೊಂತ ಒಪ್ಪಿಗೆ ಕೊಡ್ತೇವಲ್ಲ, ನಾವು ಒಪ್ಪಿಗೆ ಕೊಡ್ತೇವಲ್ಲ ಮಕ್ಕಳ ನಿರ್ಣಯಗಳಿಗೆ. ನಾವು ಮಕ್ಕಳಿಗೆ ಸಣ್ಣ ಹುಡುಗ್ರ ನಿರ್ಣಯಗಳಿಗೆ ಅವ್ರು ಹಠ ಮಾಡಿದಾಗನು ಅವರಿಗೆಲ್ಲ ಕನ್ವಿನ್ಸ್ ಮಾಡಿಲ್ಲ, ಇಲ್ಲ 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 ಅಂದಾಗನು ನಾವು ಒಪ್ಪಿಗೆ ಕೊಡ್ತೇವಲ್ಲ ಹಿರಿಯರಾಗಿ. ಹೆಂಗೆ ಆತಪ್ಪ ಇಷ್ಟೆಲ್ಲ ಹೇಳಿದ ಮೇಲೂ ಮಾಡ್ತೆ ಅಂದ್ರೆ ಇನ್ನು ನಿನಗೆ ಬಿಟ್ಟಿದ್ದು ಆತು, ನೀ ಹೆಂಗೆ ಹೇಳ್ತಿ ಹಂಗೆ ಅಂತೇವಲ್ಲ. ಆ ಅರ್ಥದೊಳಗೆ ಇಲ್ಲಿ ಬಸವಣ್ಣವ್ರು ಹೆಂಗೆ ಹೇಳಿದರು, ಬೇರೆ ಸ್ವತಂತ್ರವನ್ನು ಅರಿಯನೆಂದು, ನನಗಿದಾದ್ಮೇಲೆ ಅರಿಯನೆಂದು ಬಸವರಾಜ ದೇವರು ನಿರೂಪಿಸಲು. ಹೌದಾ? ಇನ್ನೇನು ನನಗಾಗೋದಿಲ್ಲ, ನೀ ಹೇಳ್ದಂಗೆ ಆಗಲಿಪ್ಪ ಅನ್ನುವಂಥ ಒಂದು ಒಪ್ಪಿಗೆ, ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟಂಗೆ ಅದು ಆತು ಅಂತಂದು ಅದನ್ನು ಭಾಳ ಜಗ್ಲಾರ್ದಂಗೆ ಆತು, ಇನ್ನೇನು ಹೇಳಿದ್ರು ಕೇಳಂಗಿಲ್ಲ ಇವ್ರು ಅಂದಮೇಲೆ ಇದನ್ನು ಭಾಳ ಇನ್ನು ಜಗ್ಗುದ್ರಾಗ ಅರ್ಥ ಇಲ್ಲ ಅಂತ ತಿಳಿದು ಆತು ಅಂತಂದು ಒಪ್ಪಿಗೆ ಕೊಟ್ಟಂಗೆ ಆದಮೇಲೆ ನಿರೂಪಿಸಲು ಚಿಕ್ಕದಣ್ಣಾಯಕರು ಆ ಉತ್ತರಕ್ಕೆ ಮಹಾಪ್ರಸಾದವೆಂದು, ಭಾಳ ಆನಂದ ಆಗಿಬಿಡ್ತಾವ್ರಿ ಚನ್ನಬಸವ, ಮಹಾಪ್ರಸಾದವೆಂದು ಅನುಗ್ರಹವ ಮಾಡಿಸಿಕೊಂಬ ಪ್ರಸ್ತಾವದ ವಚನ. ಇಲ್ಲಿಗೆ ಬಂದು ನಿಂತೀಗ ಅವರು ಆಯಿತು ಅನುಗ್ರಹ ಮಾಡ್ತೀನಿ ಅಂತ ಇಷ್ಟೆಲ್ಲ ಆದಮೇಲೆ ಅವರು ಒಪ್ಪಿಗೆ ಕೊಟ್ಟ ಮೇಲೆ, ಒಪ್ಪಿಗೆ ಕೊಟ್ಟ ತಕ್ಷಣನೇ ಚನ್ನಬಸವಣ್ಣವರು ಯಾವ ಆನಂದದೊಳಗೆ ಅವರು ಉದ್ಗಾರಗಳು ಏನು ಬರ್ತಾವೆ, ಅವರ ಉತ್ತರ ಏನು ಬರ್ತೈತಿ, ಅವರ ಪ್ರತಿಕ್ರಿಯೆ ಏನು ಬರ್ತೈತಿ ಆ ಮಹಾದಾನಂದದೊಳಗೆ. ಯಾಕೆ ಬಸವಣ್ಣವ್ರ ದೀಕ್ಷೆ ಕೊಡ್ಲಿಕ್ಕೆ ಒಪ್ಪಿಟ್ರೆ ಅವರಿಗೆ ಆಯ್ತು ಅಂತ ಹೇಳಿದ ಮೇಲೆ ಅವರ ಅಪೇಕ್ಷೆ ಈಡೇರೋ ಸಂದರ್ಭದಲ್ಲಿ ಹೊಳ್ಳಿ ಅವರು ತಕ್ಷಣಕ್ಕನ ಬಸವಣ್ಣವರಿಗೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋ ವಿಷಯವನ್ನು ನಾವು ಮುಂದಿನ ವಾರ ನೋಡೋಣ. ಎಲ್ಲರಿಗೂ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿವರೆಗೆ ಅದ್ಭುತವಾಗಿ ಬಸವಣ್ಣನವರು ಚನ್ನಬಸವಣ್ಣನವರಿಗೆ ಅನುಗ್ರಹಿಸಿದ ಸಂಪಾದನೆಯನ್ನು ನಮ್ಮ ಮುಂದೆ ಎಡೆ ಮಾಡಿದ್ದಾರೆ. ಡಾಕ್ಟರ್ ಶಂಭು ಹೆಗ್ಡಾಳ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಆನ್ಲೈನ್ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಆನ್ಲೈನ್ನಲ್ಲಿ ವೀಕ್ಷಿಸ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಮತ್ತು ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳಿಗೂ ಸಹಿತ ಅನಂತ ಶರಣಾರ್ಥಿಗಳು. ಈಗ ನಾಳೆ ದಿನಾಂಕ 12/10/2025 ಕಲಬುರಗಿ ಬಸವ ಸಮಿತಿಯಿಂದ ಅರಿವಿನ ಮನೆ 871ನೇ ಕಾರ್ಯಕ್ರಮ. ಅನುಭಾವಿಗಳು ಡಾಕ್ಟರ್ ಅರವಿಂದ್ ಜತ್ತಿ, ಅಧ್ಯಕ್ಷರು, ಕೇಂದ್ರ ಬಸವ ಸಮಿತಿ, ಬೆಂಗಳೂರು. ಉಪಸ್ಥಿತಿ ಡಾಕ್ಟರ್ ವೀರಣ್ಣ ದಂಡೆ, ನಿರ್ದೇಶಕರು, ಡಾಕ್ಟರ್ ಬಿ ಡಿ ಜತ್ತಿ, ವಚನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ, ಕಲಬುರಗಿ, ಹಾಗೂ ಡಾಕ್ಟರ್ ಕೆ ಎಸ್ ವಾಲಿ, ಪ್ರಧಾನ ಕಾರ್ಯದರ್ಶಿಗಳು, ಕಲಬುರಗಿ ಬಸವ ಸಮಿತಿ. ವಿಷಯ ನಾನು ಯಾರು, ಹೂಮ್
ಎಮ್ ಐ ಅಂತ ಪ್ರಾತ್ಯಕ್ಷಿಕೆ ಉಪನ್ಯಾಸ ಇರ್ತದೆ. ಭಾಳ ಚೆನ್ನಾಗಿ ಇದು ನಾಳೆ ಕಲಬುರಗಿ ಬಸವ ಸಮಿತಿಯಿಂದ ನಡೀತಕ್ಕಂಥದ್ದು. ನಾಡಿದ್ದು ಬೆಂಗಳೂರು ಬಸವ ಸಮಿತಿಯಿಂದ 13ನೇ ತಾರೀಕು 13/10/2025 ನಿಜಾಚರಣೆಗಳು ಸಂಚಿಕೆ 16 ಭಾಗ 2 ವಿಷಯ ಅಂಗದಿಂದ ಲಿಂಗದೆಡೆಗೆ. ಅನುಭವ ಶ್ರೀ ಬಾಪು ಪದ್ಮನಾಭ್, ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಗೀತ ನಿರ್ದೇಶಕರು. ಈ ಎಲ್ಲ ಕಾರ್ಯಕ್ರಮಗಳನ್ನು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಅಂತ ಹೇಳ್ತಾ ವಚನ ಮಂಗಲದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ವಚನ ಮಂಗಲವನ್ನು ಶ್ರೀಮತಿ ಅರುಣಾತಾಯಿ ನಂದಿಬೇವರವರು ನಡೆಸಿಕೊಡ್ಲಿಕ್ಕೆ ವಿನಂತಿ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ, ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರೂಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕಾಮೃದಯಾಬ್ಜ ಪ್ರಣತೆಯೋಳು ಸವೆಯದ ಸದ್ಭಕ್ತಿ ರಸತೈಲ ಟಿವಿದ ಪ್ರವಿಮಾಳ ಕಳೆಯೆಂಬ ಭಕ್ತಿ ಬಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ. ಮುಸುಕಿದ ವಿಷಯ ಪತಂಗ ಬಿದ್ದಿರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆ ಅಳಿಯೇ ಮುಸಕಿ ಸುಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾ ಕಾಳಿಕ ಪೋರ್ಧದನುಪಮ ಜ್ಯೋತಿ ಬೆಳಗುತ್ತಿದೆ. ಪ್ರಣವಾಕಾರದ ಗುಣಮೂರು ಮುಟ್ಟದ ಗಣನೆಗತಿ ತಾರ್ತವನೆ ತೋರುವ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾ ಮಣಿಯೆನಿಸುವ ಶಂಭೋಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರೂಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಬಸವ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ
बसवाय नमः वकार बसवाय नमः यकार बसवाय नमः ओंकार बसवाय नमः ह्रींकार बसवाय नमः संगमेश्वर बसवाय नमः प्रत्यक्ष कपिल सिद्ध मल्लिकार्जुन बसवाय नमो नमः। ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ ಈ ಮಾಯೆಯ ಕಳವಡೆ ಎನ್ನಳವಲ್ಲ ಈ ಮಾಯೆಯ ಕಳವಡೆ ಎನ್ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ